Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. Video number 10 of moving charges and magnetism. ನೋಡಿ ನಾವು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದೀವಿ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ನ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಅದರ ಮೇಲೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ, ಫಸ್ಟ್ ಆಫ್ ಆಲ್ ಯಾಕೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ, ಮತ್ತೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ, ಅದರ ಡೈರೆಕ್ಷನ್ ಏನು, ಮತ್ತೆ ನೀಟ್ JEE ಪ್ರೀವಿಯಸ್ ಇಯರ್ ಕ್ವಶನ್ ಮತ್ತೆ ಅದರ ಪಾಸಿಬಲ್ ಕ್ವಶನ್ಸ್ ಎಲ್ಲಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಬೈ ದ ಎಂಡ್ ಆಫ್ ದ ವಿಡಿಯೋ ಇನ್ನೂ ಒಂದು ಕಾನ್ಸೆಪ್ಟ್ ಬರುತ್ತೆ. ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಪ್ಲೇಸ್ ಮಾಡಿದ್ರೆ ಅದು ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ ಅದನ್ನ ಕೂಡ ಡಿಸ್ಕಸ್ ಮಾಡ್ತೀವಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿರ್ತಕ್ಕಂಥ ನಮ್ಮ ಚಾನಲ್ ವಿಜ್ಞಾನ್ ಅಕಾಡೆಮಿ. ಸೊ just have a revision, only one small revision ಮಾಡ್ತೀನಿ. what we have seen in the beginning of this chapter. ಒಂದು ಚಾರ್ಜ್ ಏನಾದ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪಾಸ್ ಆಗ್ತಾರೆ. ಲೆಟ್ us consider the magnetic field. ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ ಅಂತ ಅನ್ಕೊಂತೀನಿ. ಇನ್ ದ ಪ್ಲೇನ್ ಆಫ್ ದ ಬೋರ್ಡ್. ಈಗ ಇದರ ಒಳಗಡೆ ಏನಾದ್ರು ಒಂದು ಚಾರ್ಜ್ ಈ ತರ ಮೂವ್ ಆಗ್ತಿದ್ರೆ ವಿತ್ ದ ವೆಲಾಸಿಟಿ v ಮೇಕಿಂಗ್ an angle theta with respect to the magnetic field. ಇದು ಚಾರ್ಜ್ q ಅಂಡ್ ಮಾಸ್ m ಇದೆ ಅಂತ ಅನ್ಕೊಳ್ಳೋಣ. ಇದ್ರ ಮೇಲೆ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ, ಅದನ್ನೇ ನಾವು ಲಾರೆನ್ಸ್ ಫೋರ್ಸ್ ಅಂತ ಕರೆದ್ವಿ. ಲಾರೆನ್ಸ್ ಫೋರ್ಸ್ ಈಕ್ವೇಶನ್ ನೋಡಿ, ಲಾರೆನ್ಸ್ ಫೋರ್ಸ್ ಅಂದ್ರೆ ಬರೀ ಮ್ಯಾಗ್ನೆಟಿಕ್ ಫೋರ್ಸಾ ಇಲ್ಲ ಎರಡು ಇರ್ಬೇಕಾ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಇರ್ಬೇಕಾ ಅನ್ನೋದು. ಸೊ ಒಂದೊಂದು ಬುಕ್ ಒಂದೊಂದ್ ತರ ಹೇಳುತ್ತೆ. ಲೆಟ್ಸ್ ಅಸ್ಯೂಮ್ electric field is zero, only magnetic field is here. So therefore the force experienced, enta force magnetic force experienced on this charge is given by q into v cross b, ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಆಫ್ v and b. ಅಥವಾ ಮ್ಯಾಗ್ನಿಟ್ಯೂಡ್ ಏನಾದ್ರೂ ಬರೆದ್ರೆ q into vb sin theta ಅಂತ ಅಂತೀವಿ. ಆಲ್ವೇಸ್ ರಿಮೆಂಬರ್, ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ, ಇದ್ರ ಮೇಲೆ ಈ ಚಾರ್ಜ್ ಮೇಲೆ ಆಕ್ಟ್ ಆಗ್ತಕ್ಕಂಥ ಫೋರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ವೆಲಾಸಿಟಿಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಆಲ್ವೇಸ್ Fm is perpendicular to both velocity vector and magnetic field vector. ಸೊ ಹಾಗಾದ್ರೆ ಇದ್ರೆ ಈ ಕಡೆಗೆ ಇರಬಹುದು ಅಥವಾ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇರಬೇಕು. ಅದು ಯಾವ ಡೈರೆಕ್ಷನ್ ಅಲ್ಲಿ ಅಂತ ನಾವು ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ವಿ ಹ್ಯಾವ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಥವಾ ರೈಟ್ ಹ್ಯಾಂಡ್ ಪಾಮ್ ರೂಲ್. ರೈಟ್ ಹ್ಯಾಂಡ್ ಪಾಮ್ ರೂಲ್ ಸಿಕ್ಕಾಪಟ್ಟೆ ಸಿಂಪ್ಲಿಫೈ ಮಾಡ್ತದೆ ನಮ್ಮ ಲೈಫ್ ನ, ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀವಿ. ಸೊ ಇದೇನು ಹೇಳುತ್ತೆ? ಇನ್ಸರ್ಟ್ ದ 4 ಫಿಂಗರ್ಸ್, ಈ 4 ಫಿಂಗರ್ಸ್ ನ ಇನ್ ಟು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಇನ್ಸರ್ಟ್ ಮಾಡಿ ಟಚ್ ಟು ಅಂಡ್ ದಿಸ್ ಇನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಸೊ ಈ ಡೈರೆಕ್ಷನ್ ಅಲ್ಲಿ ಫೀಲ್ಡ್ ಇದೆ, ಈ ಡೈರೆಕ್ಷನ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಮೂವ್ ಆಗ್ತಾ ಇದೆ, ಈ ತರ ತೋರಿಸಿ. ಈಗ ಪಾಮ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ? ಸೊ ದಟ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಇನ್ ದ ಗಿವನ್ ಸಿಚುವೇಶನ್ the force acting is inwards. ಹೇಗೆ ಫೈಂಡ್ ಔಟ್ ಮಾಡಿದ್ವಿ? ಯೂಸಿಂಗ್ ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಥವಾ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಡೈರೆಕ್ಷನ್ ಬೈ ರೈಟ್ ಹ್ಯಾಂಡ್ ಪಾಮ್ ರೂಲ್. ಎಂತ ರೂಲು? ಪಾಮ್ ರೂಲ್. ತೆಲುಗು ಪಾಮ್ ಅಲ್ಲ, ಇಂಗ್ಲಿಷ್ ಪಾಮ್ ಹೇಳ್ತಾ ಇದೆ. ತೆಲುಗು ಅಲ್ಲಿ ಪಾಮ್ ಅಂದ್ರೆ ಏನ್ ಗೊತ್ತಲ್ಲ? ಕಾಮೆಂಟ್ ಮಾಡಿ ನೋಡೋಣ. ಅಥವಾ are using Fleming's left hand rule. ಇವೆರಡರಲ್ಲಿ ಒಂದನ್ನ ಯೂಸ್ ಮಾಡ್ಕೊಂಡು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೋರ್ಸ್ ಡೈರೆಕ್ಷನ್ ನ ಫೈಂಡ್ ಔಟ್ ಮಾಡಿದ್ವಿ. ಇದೆಲ್ಲ ಆಗೋಗಿರೋ ಕತೆ ಸರ್, ಮತ್ತೆ ಯಾಕೆ ಹೇಳ್ತಿದ್ರಿ? ಓಕೆ, ಲೆಟ್ us ಕನ್ಸಿಡರ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ನ ತಗೊಂಡು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಬಿಸಾಕ್ತೀನಿ ಅಂದ್ರೆ ಅಲ್ಲಿ ಪ್ಲೇಸ್ ಮಾಡ್ತೀನಿ, ಲಿಟ್ರಲಿ ಅಲ್ಲ. ಲೆಟ್ us ಕನ್ಸಿಡರ್ a uniform magnetic field as shown in the figure. ಬೋರ್ಡ್ ಪ್ಲೇನ್ ನಲ್ಲಿ ಇದೆ, ಒಂದು ಕಂಡಕ್ಟರ್ ಇದೆ, ಅದರ ಲೆಂತ್ L ಇದೆ ಅಂತ ಅನ್ಕೊಂತೀನಿ. ಲೆಟ್ ಮೀ ಕನ್ಸಿಡರ್ ದ ಲೆಂತ್ ಆಫ್ ದ ಕಂಡಕ್ಟರ್ ಇಸ್ L and the current in the conductor is I. I is the current in the conductor. ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹೋಗ್ತಾ ಇದೆ. ದಿಸ್ ಇಸ್ ಕಮಿಂಗ್ ಔಟ್. ಅರೆ ಒಂದು ಅರೇಂಜ್ಮೆಂಟ್ ತಗೊಳ್ಳೋಣ. ಒಂದು ಮಾಸ್ಲೆಸ್ ವೈರ್ ನ ತಗೊಂಡು ಈ ಕಡೆಯಿಂದ ಒಂದು ಈ ಕಡೆ ಒಂದು ತಗೊಂಡು ಬ್ಯಾಟರಿ ಕನೆಕ್ಟ್ ಮಾಡ್ತೀನಿ, such that the current I is flowing in the conductor. ಅರೆ ಕರೆಂಟ್ ಅಂದ್ರೆ ಏನಪ್ಪಾ? ಚಾರ್ಜಸ್ ಫ್ಲೋ ಆಗ್ತಿರ್ಬೇಕಾ? ಬೇಸಿಕಲಿ, ಟೆಕ್ನಿಕಲಿ, ಲಾಜಿಕಲಿ, ಬೇಸಿಕಲಿ ಈ ಕಂಡಕ್ಟರ್ ನಲ್ಲಿ ಯಾವ ಚಾರ್ಜಸ್ ಫ್ಲೋ ಆಗ್ತಿರತ್ತೆ? ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿರತ್ತೆ. ಕಂಡಕ್ಟರ್ ಅಂದ್ರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿರತ್ತೆ. ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಡ್ರಿಫ್ಟ್ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ಸ್ ಅಂಡ್ ದಿಸ್ ಆಂಗಲ್ theta is the angle between magnetic field and the length of the conductor. ಸೊ ಲೆಟ್ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಆ ಆಂಗಲ್ theta ಅಂತ ಅನ್ಕೋತೀನಿ.
This is the direction of the drift of electrons. Electrons. Obviously, electrons ಅನ್ನೋದು ಚಾರ್ಜಸ್ ಮೂವ್ ಆಗ್ತಿದ್ರೆ ಏನಾಗುತ್ತೆ, ಅರೆ ಒಂದು ಚಾರ್ಜ್ ಇದೆಯಾ, ಎರಡು ಚಾರ್ಜ್ ಇದೆಯಾ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಚಾರ್ಜಸ್ ಇದೆ ಈ ಕಂಡಕ್ಟರ್ ನಲ್ಲಿ. ಅಷ್ಟು ಚಾರ್ಜಸ್ ಮೂವ್ ಆಗ್ತಿದ್ರೆ ಪ್ರತಿಯೊಂದು ಎಲೆಕ್ಟ್ರಾನ್ ಮೇಲೇನು ಏನಾಗತ್ತೆ, ಫೋರ್ಸ್ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಅರೆ ಇಲ್ಲಿ ಎಲೆಕ್ಟ್ರಾನ್ ಈ ಕಡೆ ಒಂದೇ ಒಂದು ಎಲೆಕ್ಟ್ರಾನ್ ನ ನೋಡಿ. ನಾವ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ force acting on that one? Right hand palm rule use ಮಾಡ್ತೀನಿ. This is the direction of the magnetic field and this is the direction of the current. So tasku pusku, so into the plane of the board. ಅಂದ್ರೆ ಈ ಎಲೆಕ್ಟ್ರಾನ್ ಮೇಲೆ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಯಾವ ಡೈರೆಕ್ಷನ್ ಆಗುತ್ತೆ, into the plane of the board. The force experienced by each electron is given by force experience or force on each electron. Each electron is F is equals to E into Q cross B and it is inverse. ನೋಡಿ ನೆಗೆಟಿವ್ ಚಾರ್ಜ್ ಈ ಕಡೆ ಹೋಗ್ತಿದೆ ಅಂದ್ರೆ ಪಾಸಿಟಿವ್ ಚಾರ್ಜ್ ಈಕ್ವಲೆಂಟ್ ಆಗಿ ಈ ಕಡೆ ಹೋಗ್ತಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೋಬಹುದು. ಅರೆ 10th ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಆಗಿದೆ. ನಾವು ಪ್ರತಿಯೊಂದು ಎಲೆಕ್ಟ್ರಾನ್ ಮೇಲೆ ಇದನ್ನ ನಾನು ಫಾರ್ ಎಕ್ಸಾಂಪಲ್ ಸ್ಮಾಲ್ ಎಫ್ ಅಂತ ತಗೋತೀನಿ, ಯಾಕಂದ್ರೆ ಕ್ಯಾಪಿಟಲ್ ಎಫ್ ನಾನು ಮುಂದಕ್ಕೆ ಬೇಕು ರಿಸರ್ವ್ ಮಾಡ್ಕೊಂತಾ ಇದ್ದೀನಿ. ಸೊ ದಿಸ್ ಇಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಈಚ್ ಎಲೆಕ್ಟ್ರಾನ್. ಅರೆ ಅಂತ ಎಲೆಕ್ಟ್ರಾನ್ಸ್ ಸಿಕ್ಕಾಪಟ್ಟೆ ಇದೆಯಪ್ಪ, ಪ್ರತಿಯೊಂದು ಎಲೆಕ್ಟ್ರಾನ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಹಾಗಾದ್ರೆ ಆ ಎಲೆಕ್ಟ್ರಾನ್ ಇರೋದಾದ್ರೂ ಎಲ್ಲಿ, ಕಂಡಕ್ಟರ್ ನಲ್ಲಿ. ಆಸ್ ಎ ರಿಸಲ್ಟ್ ದ ಎಂಟೈರ್ ಕಂಡಕ್ಟರ್, ಪೂರ್ತಿ ಕಂಡಕ್ಟರ್ ಒಂದು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಆಗತ್ತೆ. ಅದಕ್ಕೆ ಒಂದು ಈಕ್ವೇಶನ್ ನ ಡಿರೈವ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಐ ಆಮ್ ಗೋಯಿಂಗ್ ಟು ಡಿರೈವ್ ಈಕ್ವೇಶನ್ ಫಾರ್ ದಟ್ ಒನ್. ನೋಡಿ ಕರೆಂಟ್ ಐ ಇದೆ, ಲೆಂತ್ ಎಲ್ ಇದೆ and I am going to assume area of cross section. Are ಈ rod the area of cross section A ಅಂತ ಅನ್ಕೊಂತೀನಿ. What is the equation for the current? I is equals to D ನ ನೆನಪಿದ್ಯಾ, V D E N A. ಇದನ್ನ ನಾವು ಕನ್ನಡದಲ್ಲಿ D ನ ಅಂತ ಬರ್ತೀವಿ. ಅರೆ ಶಾರ್ಟ್ ಕಟ್ ನೆನಪಿಟ್ಕೊಳ್ಳೋದಕ್ಕೆ. So I is equals to V ನ. This is the drift velocity of the electron, charge of the electron, number of electrons per unit volume. A is the area of cross section. ಗೊತ್ತಿದೆ ನಮ್ಗವೆಲ್ಲ. ನೋಡಿ ಆಕ್ಚುಲಿ ಎಲೆಕ್ಟ್ರಾನ್ಸ್ ಈ ಕಡೆ ಫ್ಲೋ ಆಗ್ತಿದ್ರೆ ನಾನು ಈಕ್ವಲೆಂಟ್ ಆಗಿ ಯಾವುದೋ ಚಾರ್ಜರ್ ಪಾರ್ಟಿಕಲ್ಸ್ ವಿತ್ ಸೇಮ್ ಚಾರ್ಜ್ ವಿತ್ ಸೇಮ್ ಮಾಸ್ ಈ ಕಡೆಗೆ ಹೋಗ್ತಿದೆ ಅಂತ ಅನ್ಕೋತೀನಿ. ಅದನ್ನ ನಾನು ಇ ಪ್ಲಸ್ ಚಾರ್ಜ್ ಅಂತ ಅನ್ಕೋತೀನಿ. ಅರೆ ಎಲೆಕ್ಟ್ರಾನ್ ಈ ಕಡೆ ಫ್ಲೋ ಆಗೋದು ಅಂದ್ರೆ ಮೈನಸ್ ಈ ಚಾರ್ಜ್ ಈ ಕಡೆ ಫ್ಲೋ ಆಗೋದು ಒಂದೇ, ಪ್ಲಸ್ ಈ ಚಾರ್ಜ್ ಈ ಕಡೆ ಫ್ಲೋ ಆಗೋದು ಒಂದೇ. ಹಾಗಾದ್ರೆ ನಾನು ಈಕ್ವಲೆಂಟ್ ಆಗಿ I will consider this is the direction of the E plus charge and this is the direction of the drift of E plus charges. Assumption. ಅನ್ಕೋಬಹುದು ತಾನೆ, ಎಲೆಕ್ಟ್ರಾನ್ಸ್ ಬರೋ E plus charge, ಅದೇ ಮಾಸ್ ಇದೆ ಅದೇ ಚಾರ್ಜ್ ಇದೆ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ನಾವು ಡಿಫೈನ್ ಮಾಡಿರೋದು ಕರೆಂಟ್ ನೇ ಆ ರೀತಿ 10th ಕ್ಲಾಸ್ ಅಲ್ಲೇ ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ಲಿ. ಓಕೆ, ಸೊ ಈಗ ಪ್ರತಿ ಒಂದು ಚಾರ್ಜ್ ಮೇಲೂ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. Now what I do is I'll consider small volume element of the conductor. ಇದೊಂದು ಸ್ಮಾಲ್ ವಾಲ್ಯೂಮ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. The volume of small element is given by length into area. ಇದರ ವಾಲ್ಯೂಮ್ ಎಲಿಮೆಂಟ್ ಲೆಂತ್ ಎಷ್ಟಪ್ಪ ಅಂದ್ರೆ DL ಅಂತ ಕನ್ಸಿಡರ್ ಮಾಡ್ತೀನಿ. ಆಬ್ವಿಯಸ್ಲಿ ಏರಿಯಾ ಈ ಪೂರ್ತಿ ರಾಡ್ ಏನಿದೆಯೋ ಇದು ಏರಿಯಾ ಅಷ್ಟೇ ಇರುತ್ತೆ. The volume of elemental volume, elemental volume is given by DL into area. Clear? ಈಗ n ಅಂದ್ರೆ ಏನಪ್ಪ, ಸ್ಮಾಲ್ n ಅಂದ್ರೆ ಏನು, ಸ್ಮಾಲ್ n ಅಂದ್ರೆ n ಸರ್. ಅದ್ರಲ್ಲಿ ಏನಿದೆ, n ಫಾರ್ ನೆಸ್ಟ್ ಬರುತ್ತೆ, n ಫಾರ್ ಇನ್ನೇನೇನೋ ಬರುತ್ತೆ, ಅವೆಲ್ಲ ಬೇಕಾಗಿಲ್ಲ ನಮ್ಗೆ. ಈಗ ಇಲ್ಲಿ n ಅಂದ್ರೆ ಏನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಅಂದ್ರೆ 1 ಮೀಟರ್ ಕ್ಯೂಬ್ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, n ಎಲೆಕ್ಟ್ರಾನ್ಸ್ ಇದೆ. ದಟ್ಸ್ ವಾಟ್ ದ ಮೀನಿಂಗ್. ಹೌದು ತಾನೆ, 1 ಮೀಟರ್ ಕ್ಯೂಬ್ ಅಂತ ಕಂಡಕ್ಟರ್ ನ 1 ಮೀಟರ್ ಕ್ಯೂಬ್, ಟಸ್ಕು ಪುಸ್ಕು ಟಸ್ಕು ಒಂದು ಡಬ್ಬ, ಟಿಡಿಂಗ್ 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 ಒಂದು ಡಬ್ಬ ತಗೊಂಡ್ರೆ ಅದ್ರ ತುಂಬಾ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, n ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಫ್ರೀ ಎಲೆಕ್ಟ್ರಾನ್ಸ್ ಮತ್ತೆ ಹೇಳ್ತೇನೆ, ಫ್ರೀ ಎಲೆಕ್ಟ್ರಾನ್ಸ್, ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಇಷ್ಟಿರತ್ತೆ. ಅದೇ 2 ಮೀಟರ್ ಕ್ಯೂಬ್ ಅಲ್ಲಿ ಎಷ್ಟಿರುತ್ತೆ, 2n ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಅದೇ ಎಕ್ಸ್ ಮೀಟರ್ ಕ್ಯೂಬ್ ವಾಲ್ಯೂಮ್ ಅಲ್ಲಿ ಎಷ್ಟಿರುತ್ತೆ, ಎಕ್ಸ್ ಇಂಟು n ಇರುತ್ತೆ. ಅದೇ ಇಷ್ಟು ವಾಲ್ಯೂಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ, ದೆನ್ ದ
volume is dl into area, the number of free electrons in this volume. ಈ ವಾಲ್ಯೂಮ್ ನಲ್ಲಿ ಎಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತಪ್ಪ ಅಂದ್ರೆ dl into a into n number of free electrons ಇರುತ್ತೆ. Are you getting what I am saying? ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಕ್ಲಿಯರ್? ಓಕೆ. The force experienced, the force on each e plus charge. ಅರೆ ಎಲೆಕ್ಟ್ರಾನ್ ಅಲ್ಲ, ಈ ಪ್ಲಸ್ ಚಾರ್ಜ್. ಎಲೆಕ್ಟ್ರಾನ್ಸ್ ಕತೆ, ಎಲೆಕ್ಟ್ರಾನ್ ನ ಸಾಯಿಸ್ಬಿಟ್ವಿ ನಾವು ಯಾವಾಗ್ಲೂ, ಅದರ ಪ್ರಾಕ್ಸಿನ ಯೂಸ್ ಮಾಡ್ತಾ ಇದೀವಿ. Electron, the force on each e plus charge is given by F is equals to ಅಥವಾ okay is equals to F ಬೇಡ ನಮ್ಮ ಮುಂದೆ ಬೇಕಾಗುತ್ತೆ. F is equals to E plus into VD cross VD cross B, where VD is a drift of the E plus charge, B is a magnetic field. ಅಥವಾ ಇದನ್ನ ಈ ರೀತಿ ಬರ್ಕೋಬಹುದು, VD into B into sin theta in magnitude form ಅಲ್ಲಿ ಬರ್ಕೋಬಹುದು. Can I write like that? What is the angle between magnetic field and drift of the positive charges? Theta. ಅದನ್ನ ಬರ್ಕೊಂಡಿದ್ದೀನಿ. ಇದೇನಿದು? ಒಂದು ಪಾಸಿಟಿವ್ ಚಾರ್ಜ್, ಒಂದು ಇ ಪ್ಲಸ್ ಚಾರ್ಜ್ ಮೇಲೆ ಅಂತವೆಷ್ಟಿದೆ ಈ ವಾಲ್ಯೂಮ್ ನಲ್ಲಿ? ಈ ವಾಲ್ಯೂಮ್ ನಲ್ಲಿ ಎಷ್ಟು ಚಾರ್ಜಸ್ ಇದೆ? ಇಷ್ಟಿದೆ. Therefore the force experienced by elemental volume, elemental volume is given by df is equals to number of electrons in the elemental volume, number of electrons ಅಲ್ಲ, number of e plus charges. ಎಂತ ತಪ್ಪಾಗೋಯ್ತು? in given volume into force on each e plus. ಅರೆ ಒಂದು ಪಾಸಿಟಿವ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಅಲ್ಲ, ಎಲೆಕ್ಟ್ರಾನ್ಸ್ ನ ನಾವೇ ಸಾಯಿಸ್ಬಿಟ್ಟು ಮತ್ತೆ ನೆನ್ಸ್ಕೊಂತಿದೀವಿ. ಏನ್ ಮಾಡೋದು? ನಂಬರ್ ಆಫ್ ಇ ಪ್ಲಸ್ ಚಾರ್ಜಸ್ ಎಷ್ಟಿದೆ ಅದನ್ನ ತಗೊಳ್ತೀನಿ. ಸೊ ಡಿ ಎಫ್ ಇಸ್ ಈಕ್ವಲ್ಸ್ ಟು ಎಷ್ಟು ಇ ಪ್ಲಸ್ ಚಾರ್ಜಸ್ ಇದೆ? ಇಷ್ಟಿದೆ. ಅರೆ ಡಿ ಎಲ್ ಇಂಟು ಇ ಇಂಟು ಎನ್ ಇಂಟು ಫೋರ್ಸ್ ಆನ್ ಈಚ್ ಇ ಪ್ಲಸ್ ಚಾರ್ಜ್ ಇಲ್ಲಿದೆ ನೋಡಿ. ಸೊ ದಟ್ ಈಸ್ ಇದು ಎಲ್, ಇದು ಡಿ ಎಲ್ ಎ ಇಂಟು n into E into VD B sin theta. Clear? So this is the force acting on the elemental volume. Elemental volume ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಹಾಗಾದ್ರೆ ಪೂರ್ತಿ ವಾಲ್ಯೂಮ್ ನಲ್ಲಿ, ಪೂರ್ತಿ ಕಂಡಕ್ಟರ್ ನಲ್ಲಿ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ಅರೆ ಇಂಥ ಎಲಿಮೆಂಟಲ್ ವಾಲ್ಯೂಮ್ಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲೊಂದಿದೆ ಕಚ 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 ಕಚ, ಪ್ರತಿಯೊಂದ್ರ ಮೇಲೆ ಒಂದೊಂದು ಫೋರ್ಸ್ ಇರುತ್ತೆ. ಎಲ್ಲ ಇಂಟಿಗ್ರೇಟ್ ಆವರೇಜ್ ಅದೇ ಸಮೇಷನ್ ಮಾಡಿದ್ರೆ ನಮ್ಗೆ ಸಿಗತ್ತೆ. ಸಮೇಷನ್ ಅಂದ್ರೆ ಇನ್ನೇನು ಇಲ್ಲ, ಇಂಟಿಗ್ರೇಷನ್ ಇನ್ ಟರ್ಮ್ಸ್ ಆಫ್ ಕ್ಯಾಲ್ಕುಲಸ್ ಅಲ್ಲಿ. ಹೌದಾ? ದ ಟೋಟಲ್ ಫೋರ್ಸ್ ಇದು ಬೇಕಿತ್ತಾ? ಬೇಕಾದ್ರೆ ಹಿಂದೆ ಹೋಗಿ ನೋಟ್ ಮಾಡ್ಕೊಳ್ಳಿ. The total force experienced by conductor is F is equals to integration of df, that is equals to integration of, ಇದನ್ನ ಪೂರ್ತಿ ಇಂಟಿಗ್ರೇಟ್ ಮಾಡಬೇಕು, dl into a into n into e vd b sin theta ಅಷ್ಟೇ. ಏನೇನ್ ಕಾನ್ಸ್ಟೆಂಟ್ ಇದೆ? ಎ ಕಾನ್ಸ್ಟೆಂಟ್, ಎನ್ ಕಾನ್ಸ್ಟೆಂಟ್, ಇ ಕಾನ್ಸ್ಟೆಂಟ್, ವಿ ಡಿ ಕಾನ್ಸ್ಟೆಂಟ್, ಬಿ ಕಾನ್ಸ್ಟೆಂಟ್, ಸೈನ್ ಥೀಟಾ ಕಾನ್ಸ್ಟೆಂಟ್ ಎಲ್ಲದನ್ನು ಕಿತ್ತು ಆಚೆ ಎಸಿರಿ. ಸೊ ದಟ್ ಈಸ್ ವಿ ಡಿ ಇ ಇಂಟು ಎನ್ ಇಂಟು ಎ, ಇವನಾದ ಇನ್ಯಾರಿದ್ದಾರೆ? ಬಿ ಸೈನ್ ಥೀಟಾ ಇಂಟು ಸೈನ್ ಸೈನ್ ಜಿ ಅಂತ ಬರ್ತದೆ, ಸೈನ್ ಥೀಟಾ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಲ್. ಅರೆ ಡಿ ಎಲ್ ಎಲ್ಲಾ ಡಿ ಎಲ್ ಗಳನ್ನು ಆಡ್ ಮಾಡಿದ್ರೆ ಪೂರ್ತಿ ಲೆಂತ್ ಆಫ್ ದ ಕಂಡಕ್ಟರ್ ಸಿಗತ್ತೆ. ಸೊ ಹಾಗಾದ್ರೆ ಇವನ್ನ ಏನಂತ ಬರೀಬಹುದು? ಯು ಕ್ಯಾನ್ ರೀರೈಟ್ ದಿಸ್ ಆಸ್ ವಿ ಡಿ ಇ ಎನ್ ಎ into b sin theta into length of the conductor. So this is the net force acting on the conductor like this. Clear? All clear chick shampoo, clinic plus everything done, head and shoulder everything. So ನೋಡಿ ಇವನ್ನೆಲ್ಲ ನೋಡ್ದಂಗಿದೆಯಲ್ಲ,
ಅರೆ ಡಿನಾ ಯಾರದು? ಡಿನಾ ಇಲ್ಲಿದ್ದಾರೆ ನೋಡಿ. ಐ ಇಸ್ ಈಕ್ವಲ್ಸ್ ಟು ಡಿನಾ. ಸೊ ಯು ಕ್ಯಾನ್ ರೀಪ್ಲೇಸ್ ದಿಸ್ ಆಸ್ ಐ. ಅಥವಾ ಈ ಪೋರ್ಷನ್ ಎರೇಸ್ ಮಾಡ್ಲಾ, ಇದನ್ನ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿ, ಮೇಕ್ ಎ ನೋಟ್ ಆನ್ ದಿಸ್ ಒನ್. ಐ ಆಮ್ ಗೋಯಿಂಗ್ ಟು ಎರೇಸ್. ಆಯ್ತಾ? ಪಕ್ಕಾ, ಶೋರ್, ಪ್ರಾಮಿಸ್, ಡನ್. ಎರೇಸ್ ಮಾಡಿದೆ. I will rewrite this as F is equals to I into B into L into sin theta. ಅರೆ ನೀವು ಬೇಕಾದ್ರೆ ಬಿಲ್ ಸೈನ್ ಥೀಟಾ ಅಂತ ನೆನ್ಪಿಟ್ಕೋಬಹುದು. BIL sin theta. ಎಂತ ಸೈನ್ ಥೀಟಾ? ಬಿಲ್ ಸೈನ್ ಥೀಟಾ. ಇಟ್ಸ್ ಜಸ್ಟ್ ಅಬೌಟ್ ಮೆಮೊರಿ ಅಷ್ಟೇ. ನಾನ್ PUC ಅಲ್ಲಿ ಇದು ನೆನಪಿತ್ತು, ಬಿಲ್ ಸೈನ್ ಥೀಟಾ ಅಂದ್ರೆ ಫ್ಲಾಶ್ ಆಗ್ತಿತ್ತು. IBL ಅಂದ್ರೆ ನೆನಪು ಆಗ್ತಿರ್ಲಿಲ್ಲ. ಮೇ ಬಿ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿದೆ, ಅದ್ರ ಬಗ್ಗೆ ಬಿಡಿ. ಕಮಿಂಗ್ ಬ್ಯಾಕ್, F is equals to BIL sin theta. ಈಗ ಇಲ್ಲಿ I ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ, B ಅನ್ನೋದು ವೆಕ್ಟರ್ ಕ್ವಾಂಟಿಟಿ, L ಅನ್ನ ನಾವು ವೆಕ್ಟರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ us assume let length of conductor is vector quantity in the direction of current. ನೋಡಿ, ಕರೆಂಟ್ ಈ ರೀತಿ ಫ್ಲೋ ಆಗ್ತಿದ್ಯಾ? ಹಾಗಾದ್ರೆ ನಾನು ಈ ಡೈರೆಕ್ಷನ್ ಅಲ್ಲಿ ಒಂದು ವೆಕ್ಟರ್ ನ ಡಿಫೈನ್ ಮಾಡ್ತೀನಿ, ಅದನ್ನ ಎಲ್ ಅಂತ ಕರಿತೀನಿ. ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? ಈ ಲೆಂತ್ ಎಷ್ಟಿದೆಯೋ ಅಷ್ಟಿದೆ, ಅಂಡ್ ಡೈರೆಕ್ಷನ್ ಇಸ್ ಟೇಕನ್ ಇನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಹಾಗಾದ್ರೆ ಇದನ್ನ ಆಪರೇಷನ್ ಬೈ ಕನ್ಸಿಡರಿಂಗ್ ಎಲ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಯು ಕ್ಯಾನ್ ರೀರೈಟ್ ದಿಸ್ ಇಕ್ವೇಶನ್. ನೋಡಿ, ವೆಕ್ಟರ್ ಎಫ್ ಇಸ್ ಈಕ್ವಲ್ಸ್ ಟು ಐ ಇಂಟು ಎಲ್ ಕ್ರಾಸ್ ಬಿ ಅಂತ ಬರೀಬಹುದು. ಬುದ್ಧಿವಂತರಿಗೆ ಹೇಳ್ತಾರೆ, ಸರ್ ಎಫ್ ಇಸ್ ಈಕ್ವಲ್ಸ್ ಟು ಐ ಇಂಟು ಬಿ ಕ್ರಾಸ್ ಎಲ್ ಅಂತಾನೂ ಬರೀಬಹುದಲ್ಲ ಸರ್. ಈಗ ಯಾವ್ದು ಕರೆಕ್ಟ್? ಅರೆ ಇದ್ರ ಮ್ಯಾಗ್ನಿಟ್ಯೂಡ್ ಏನ್ ಬರುತ್ತೆ? ILB ಸೈನ್ ಥೀಟಾ ಬರುತ್ತೆ. ಇದ್ರ ಮ್ಯಾಗ್ನಿಟ್ಯೂಡ್ ಏನ್ ಬರುತ್ತೆ? IBL ಸೈನ್ ಥೀಟಾ. ಎರಡು ಮ್ಯಾಗ್ನಿಟ್ಯೂಡ್ ಒಂದೇ ಬರ್ತದೆ. ಹಾಗಾದ್ರೆ ಇದು ಕರೆಕ್ಟಾ, ಇದು ಕರೆಕ್ಟಾ? ಲೆಟ್ ಅಸ್ ಯೂಸ್ ಅ ಕಾನ್ಸೆಪ್ಟ್ ಆಫ್ ಫೋರ್ಸ್. ನೋಡಿ, ಆಕ್ಚುಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಪ್ರಕಾರ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಪಾಸಿಟಿವ್ ಚಾರ್ಜ್ ಈ ಕಡೆಗೆ ಹೋಗ್ತದೆ. ಹಾಗಾದ್ರೆ ಫೋರ್ಸ್ ಯಾವ ಕಡೆಗೆ ಇರಬೇಕು? ಇನ್ ಟು ದ ಪ್ಲೇನ್ ಆಫ್ ದ ಪೋರ್ಟ್ ಇರಬೇಕು, ಅಕಾರ್ಡಿಂಗ್ ಟು ರೈಟ್ ಹ್ಯಾಂಡ್ ಪಾಮ್ ರೂಲ್. ಲೆಟ್ ಅಸ್ ಸಿ ದಿಸ್ ಒನ್. ಇದನ್ನ ನೋಡೋಣ. B ಕ್ರಾಸ್ L ಅಂದ್ರೆ, ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ B ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ L. B ಕ್ರಾಸ್ L ಮಾಡಿದ್ರೆ ಆಚೆಗೆ ಬರ್ತಾ ಇದೆ. ಅರ್ಥ ಆಗ್ತದೆ? ಕ್ರಾಸ್ ಪ್ರಾಡಕ್ಟ್ ರೂಲ್ಸ್ ಪ್ರಕಾರ ರೈಟ್ ಹ್ಯಾಂಡ್ ಕರ್ಲ್ ರೂಲ್ ಯೂಸ್ ಮಾಡಿದ್ರೆ B ಕ್ರಾಸ್ L ಫೋರ್ಸ್ ಈ ಕಡೆಗೆ ಬರ್ತಾ ಇದೆ. ಆಕ್ಚುಲಿ ಬರ್ಬೇಕಾದ್ರೆ ಇನ್ಸೈಡ್. ಇದನ್ನ ನೋಡೋಣ. ಎಲ್ ಕ್ರಾಸ್ ಬಿ, ಅರೆ ಎಲ್ ಈ ಕಡೆಗಿದೆ, ಬಿ ಈ ಕಡೆ ಇದೆ. ಫಸ್ಟ್ ವೆಕ್ಟರ್ ಇನ್ ದ ಸೆಕೆಂಡ್ ವೆಕ್ಟರ್ಗೆ ರೊಟೇಟ್ ಮಾಡಿ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಬರ್ತದೆ. ಹಾಗಾದ್ರೆ ಇವನು ಕರೆಕ್ಟ್, ಇವನು ತಪ್ಪು. ಡಮಾರ್ ಸಾಯಿಸ್ಬಿಡಿ ಇವನ್ನ. ಹೌದಾ? ಸೊ ದಿಸ್ ಇಸ್ ಕರೆಕ್ಟ್. ವೆಕ್ಟರ್ ಎಫ್ ಇಸ್ ಈಕ್ವಲ್ಸ್ ಟು ಐ ಇಂಟು ಎಲ್ ಕ್ರಾಸ್ ಬಿ. ಆಬ್ವಿಯಸ್ಲಿ ನೀವೇನಾದ್ರು ಸಡನ್ ಆಗಿ ಡೈರೆಕ್ಷನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಡೈರೆಕ್ಷನ್ ಕ್ಯಾನ್ ಬಿ determined using Fleming's left hand rule. Left hand rule or right hand palm rule. Right and palm rule. Telugu palm ala English palm. Okay, right hand palm rule. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಒಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಒಂದು ಪಿಕ್ಚರ್ ಇದೆ, ಐ ಥಿಂಕ್ ಡಿಸ್ಪ್ಲೇ ಮಾಡ್ಬಿಡ್ತೀನಿ, ಹಾಗೆ ನೋಡ್ತಾ ಇರಿ. ಪಿಕ್ಚರ್, ವೇರ್ ಆರ್ ಯು? ಕಮ್ ಆನ್. ಎಸ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ನೋಡಿ, ಇದು ಲೆಫ್ಟ್ ಹ್ಯಾಂಡ್, ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ. ಅರೆ ಲೆಫ್ಟ್ ಹ್ಯಾಂಡ್ ಅಂತ ತಗೊಂಡಿದ್ದೀನಿ, ಇಲ್ಲಿ ಯಾವ ಹ್ಯಾಂಡ್ ತಗೊಂಡಿದ್ರು ಡಯಾಗ್ರಾಮ್ ಅಲ್ಲಿ? ಲೆಫ್ಟ್ ಹ್ಯಾಂಡ್ ಇದೆ, ತಲೆಗೆಡ್ಸ್ಕೋಬೇಡಿ, ರಿವರ್ಸ್ ಆಗಿದೆ. ಸೊ ಸ್ಟ್ರೆಚ್ ಔಟ್ ಯುವರ್ ಫಿಂಗರ್ಸ್ ಲೈಕ್ 3 ಫಿಂಗರ್ಸ್. ಒಂದು ಈ ಪಾಯಿಂಟಿಂಗ್ ಫಿಂಗರ್ ಇದೆ, ಅರೆ ಪಾಯಿಂಟಿಂಗ್ ಫಿಂಗರ್ AU ಬ್ಲಡಿ ಇಡಿಯಟ್ ಅಂತ ತೋರಿಸ್ತೀವಲ್ಲ ಯಾರನ್ನಾದ್ರೂ, ಅದನ್ನ ಪಾಯಿಂಟಿಂಗ್ ಫಿಂಗರ್ ಅಂತ ಕರಿತೀವಿ. ಈ ಫಿಂಗರ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಸ್ಟ್ರೆಚ್ ಮಾಡಿ, ಅಂಡ್ ಯು ಸ್ಟ್ರೆಚ್ ದಿಸ್ ಫಿಂಗರ್, ಮಿಡಲ್ ಫಿಂಗರ್, ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಡೈರೆಕ್ಷನ್ ಸ್ಟ್ರೆಚ್ ಮಾಡಿ. ದೆನ್ ದ ಥಂಬ್ ವಿಚ್ ಇಸ್ ಪಾಯಿಂಟಿಂಗ್ ಶೋಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೋರ್ಸ್. ಇದಕ್ಕೆ ಅಪ್ಲೈ ಮಾಡ್ತೀನಿ ನೋಡಿ. ಇದು magnetic field direction, left hand rule prakara idu magnetic field direction, and this fellow should be in the direction of the current yav direction ide? Are ee reeti ide. Can you see?
Can you see? So this is the direction of the current, this is the direction of the magnetic field, and the thumb perpendicular to this one. Iveradukku perpendicular agi thumb elide into the plane of the board. So this is the direction of the magnetic force experienced by the conductor. Are simple agi right hand palm rule use ಮಾಡಿ right hand palm rule ತಗೊಂಡು insert this four fingers in the direction of magnetic field, kila, and this in the direction of the current. So tasku pusku into the plane of the board. So ನನ್ನ favorite right hand palm rule ಆಗಿರುತ್ತೆ. No worry, exams ಅಲ್ಲಿ ಎಲ್ಲೂ ಕೇಳಲ್ಲ. Explain Fleming's left hand rule, right hand palm rule ಅಂತ ಎಲ್ಲೂ ಕೇಳಲ್ಲ. Nothing to worry. ಆಯ್ತಾ? So determine direction like this. And very importantly, direction I will ಬರ್ದಿದ್ದೀನಿ. L is a vector. L is vector in the direction of current. Magnitude of L is equals to length of conductor. Magnitude of the vector L is equals to length of the conductor. Please make a note on this one. Let's go to some exercise ಮಾಡೋಣ. Done? Erase ಮಾಡ್ತಿದ್ದೀನಿ. ಪಕ್ಕಾ ಶೋರ್ ಪ್ರಾಮಿಸ್. ನೋಡಿ, ನೀವು ಬೋರ್ಡ್ ಎಕ್ಸಾಮ್ ಏನಾದ್ರು ಕೇಳಿದ್ರೆ ಇಲ್ಲಿಗೆ ನಿಲ್ಸ್ಬಿಡಿ ಸಾಕು. ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಿ ಇಲ್ಲಿಗೆ ನಿಲ್ಸ್ಬಿಡಿ. ಇದನ್ನೇನು ಜಾಸ್ತಿ ಬರೆಯಕ್ಕೆ ಹೋಗಬೇಡಿ, ಸಾಕು. ಫುಲ್ ಮಾರ್ಕ್ಸ್ ಬರುತ್ತೆ. ನಥಿಂಗ್ ಟು ವರಿ. ಲೆಟ್ ಅಸ್ ಹ್ಯಾವ್ ಸಮ್ ಸಿಂಪಲ್ ಕ್ವಶನ್ಸ್. ಫಸ್ಟ್ ಒಂದೆರಡು 4 ಸಿಂಪಲ್ ಕ್ವಶನ್ಸ್ ತಗೊಂಡಿದ್ದೀನಿ. ಅದಾದ್ಮೇಲೆ JEE ಕ್ವಶನ್ಸ್ ನ ತಗೊಂತೀನಿ. ಲೆಟ್ಸ್ ಸಿ. ಫೈಂಡ್ ದ ಫೋರ್ಸ್ ಆಕ್ಟಿಂಗ್ ಆನ್ conductor in each case. 4 ಕೇಸ್ ನ ಕೊಟ್ಟಿದ್ದೀನಿ. ಕೇಸ್ 1, ಕೇಸ್ 2, ಕೇಸ್ 3, ಕೇಸ್ 4. 4 ಕೇಸ್ ನಲ್ಲಿ ಫೋರ್ಸ್ ಎಷ್ಟಿದೆ, ಅಂಡ್ ಆಲ್ಸೋ ಡೈರೆಕ್ಷನ್ ಇಂಪಾರ್ಟೆಂಟ್. ಫೋರ್ಸ್ ಅಂದ್ಮೇಲೆ ಇಟ್ಸ್ ವೆಕ್ಟರ್ ಕ್ವಾಂಟಿಟಿ. Okay, so what will be the magnitude of the force? F is equals to I into B into L into sin theta. What is the angle between the current and magnetic field? Magnetic field ಗೂ ಮತ್ತೆ current ಅನ್ನೋದು ಬೇಡ, ಲೆಂತ್ ಎಲಿಮೆಂಟ್ ಅಂತ ಕರಿತೀನಿ. ಅರೆ L ವೆಕ್ಟರ್ ಈ ಡೈರೆಕ್ಷನ್ ಇದೆ. ಲೆಟ್ ಮಿ ಕಾಲ್ ದಿಸ್ ಇಸ್ ಅ ಡೈರೆಕ್ಷನ್ ಆಫ್ ದ L ವೆಕ್ಟರ್ ಅಂಡ್ ದಿಸ್ ಇಸ್ ಅ L ವೆಕ್ಟರ್. L ವೆಕ್ಟರ್ ಈ ರೀತಿ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದಮ್? 90 ಡಿಗ್ರಿ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? sin 90 ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು IBL. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್? ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ? Right hand palm rule ನ ತಗೊಂಡು insert in the direction of the magnetic field, and ಈ thumb ಯಾವ ಕಡೆ ಇರಬೇಕು? ಕರೆಂಟ್ ಡೈರೆಕ್ಷನ್ ಇರಬೇಕು. ಕರೆಂಟ್ ಯಾವ ಕಡೆಗೆ ಇದೆ? ರೈಟ್ ಸೈಡ್ ಇದೆ. ಸೊ ಹಾಗಾಗಿ ಇದನ್ನ ಏನ್ ಮಾಡಬೇಕು? ಸೊ ಟಸ್ಕು ಪುಸ್ಕು. ಸೊ the magnetic force is upward. The magnetic force acting on this one is F vector is upwards as shown in the figure. Clear? ಅರ್ಥ ಆಯ್ತಾ? Okay, ಅದೇ ರೀತಿ ಇಲ್ಲೂ ಮಾಡೋಣ. Let us consider F is equals to BIL sin theta. What is the angle theta? Magnetic field is coming out of the plane of the board. Magnetic field ಆಚೆಗೆ ಬರ್ತಿದೆ, coming out of the plane of the board, and length is downside. Length ಈ ತರ ಇದೆ, ಕರೆಕ್ಟ್ ಆಗಿ ಈ ತರ ಇದೆ. What is the angle between them? 90 degree. Again 90 degree. So let's consider this is sin 90 is 1, and what is the direction? Right hand palm rule. ನೋಡಿ, right hand palm rule. So 4 fingers in the direction of the magnetic field. ಹೋಗ್ತಿದ್ಯಾ? ಕರೆಂಟ್ ಯಾವ ಡೈರೆಕ್ಷನ್ ಇದೆ? ಡೌನ್ ಸೈಡ್ ಇದೆ. ಆ ಡೈರೆಕ್ಷನ್ ಗೆ ಈ ಥಂಬ್ ನ ಟ್ವಿಸ್ಟ್ ಮಾಡ್ತೀನಿ. ಸೊ ದಿಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಅಥವಾ ಲೆಂತ್ ವೆಕ್ಟರ್ ಈ ಡೈರೆಕ್ಷನ್ ಇದೆ. ದೆನ್ ದ ಫೋರ್ಸ್ ಆಕ್ಟಿಂಗ್ ಈ ಡೈರೆಕ್ಷನ್ ಹೋಗ್ತಿದೆ. ಸೊ therefore the force is in this direction. This is a force vector. F is equals to BIL towards left ಸೈಡ್ ಗೆ ಇದೆ. ಅರ್ಥ ಆಯ್ತಾ? ಡನ್. ಲೆಟ್ಸ್ ಸಾಲ್ವ್ ದಿಸ್ ಒನ್. ಇದನ್ನ ಸಾಲ್ವ್ ಮಾಡ್ತೀನಿ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಕರೆಂಟ್ ಅಥವಾ ಲೆಂತ್ ವೆಕ್ಟರ್? ಥೀಟಾ ಇಸ್ ಈಕ್ವಲ್ ಟು 0. therefore F is equals to BIL sin of 0. ವೆಕ್ಟರ್ F is equal to 0. that's it. ಕೇಲ್ ಖತಮ್, ದುಕಾನ್ ಬಾರ್. ಫೋರ್ಸ್ 0 ಬರ್ತಿದೆ, ಹಾಗಾಗಿ ಡೈರೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೆಟ್ಸ್ ಟೇಕ್ ಎ ಕ್ವೆಶ್ಚನ್ ಫ್ರಮ್ JEE 2024. ಇದನ್ನ ನೋಟ್ ಮಾಡ್ಕೊಳ್ಳಿ. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟೆ. ನೋಟ್ ಮಾಡ್ಕೊಂಡ್ರಾ? ಪಕ್ಕಾ? ಶೋರ್? ಡನ್. ಲೆಟ್ ಅಸ್ ಟೇಕ್ ಅನದರ್ ಸಿಂಪಲ್ ಕ್ವೆಶ್ಚನ್. JEE ಕ್ವೆಶ್ಚನ್ ಆದ್ರೂ ಒಂದು ಲೆವೆಲ್ ಗೆ ಸಿಂಪಲ್ ಆಗಿದೆ ಅಂತ ಅನ್ಕೋಬಹುದು. A 2 ampere current carrying straight metal wire is of resistance 1 ohm, resistivity 2 into 10 power minus 6 ohm meter, area of cross section 10 millimeter square, and mass 500 gram is suspended horizontally in mid air by applying a uniform magnetic field B.
the magnitude of B is dash into 10 power minus 1 Tesla. Numerical or integer type question ಆಗಿರುತ್ತೆ ಇದು. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟೆ. ಬೇಸಿಕಲಿ ಏನ್ ಮಾಡ್ತಿದಾರಪ್ಪ ಅಂದ್ರೆ ಒಂದು ಕಂಡಕ್ಟರ್ ನ ತಗೊಂಡಿದ್ದಾರೆ, ಅದರ ಕಂಡಕ್ಟರ್ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ. ಅದನ್ನ ಏರ್ ನಲ್ಲಿ ಸಸ್ಪೆಂಡ್ ಮಾಡಿದ್ರೆ, ಅರೆ ಇದು ಗ್ರೌಂಡ್ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಗ್ರೌಂಡ್ ಅಂಡ್ ಇಟ್ ಇಸ್ ಫ್ರೀಲಿ ಸಸ್ಪೆಂಡೆಡ್ ಇನ್ ಏರ್. ಏನೋ ಒಂದು ಮೆಕ್ಯಾನಿಸಮ್ ಮಾಡಿ ಕರೆಂಟ್ ನ ಪಾಸ್ ಮಾಡ್ತಾ ಇದಾರೆ, ಅದ್ರ ಮುಖಾಂತರ ಸಣ್ಣ ವಯಸ್ ನ ಬೇಕಾದ್ರೆ ಸಣ್ಣ ವಯಸ್ ನ ತಗೊಂಡು ಬ್ಯಾಟ್ರಿಯಿಂದ ಕರೆಂಟ್ ಪಾಸ್ ಮಾಡ್ತಾ ಇದಾರೆ. ಸೊ ಅದು ಕೆಳಗಡೆ ಬೀಳ್ದಿರ ಹಾಗೆ ಸಸ್ಪೆಂಡ್ ಮಾಡಿದ್ದಾರೆ ವಿತ್ ದ ಹೆಲ್ಪ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂಡ್ ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳ್ತಾರೆ. ಬೇಸಿಕಲಿ ಅಲ್ಲೇನು ಸಪೋರ್ಟ್ ಇಲ್ಲ ಅಂದ್ರೆ ಡೌನ್ ಸೈಡ್ ಗೆ ಹೋಗ್ತಾ ಇತ್ತು ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಇಸ್ ಗಿವೆನ್ ಬೈ mg. ಈಗ ಎಕ್ಸಾಕ್ಟ್ ಆಗಿ ಅಷ್ಟೇ ಫೋರ್ಸ್ ನಾನು ಅಪ್ ಸೈಡ್ ಏನಾದ್ರೂ ಅಪ್ಲೈ ಮಾಡಿದ್ರೆ ನೆಟ್ ಫೋರ್ಸ್ 0 ಆಗುತ್ತೆ. ದೆನ್ ಐ ಕ್ಯಾನ್ ಹ್ಯಾವ್ ದ ಫ್ರೀ ಸಸ್ಪೆನ್ಷನ್. ಸೊ ಇದ್ರ ಕೊಟ್ಟಿರೋ ಪ್ರಕಾರ ಎಷ್ಟು ಡೌನ್ ಸೈಡ್ ಫೋರ್ಸ್ ಇದೆಯೋ ಅಷ್ಟು ನಾನು ಮೇಲ್ಗಡೆಗೆ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಫೋರ್ಸಸ್ ಗೆಟ್ ಬ್ಯಾಲೆನ್ಸ್, ದೇರ್ ಫೋರ್ ಐ ಕ್ಯಾನ್ ಗೆಟ್ ಈಕ್ವಿಲಿಬ್ರಿಯಂ. ಅಂದ್ರೆ ಕೊಟ್ಟಿರ್ತಕ್ಕಂಥ ಸಿಚುವೇಶನ್ಗೆ ಬೇಕಾಗಿರೋ ಕಂಡೀಷನ್ ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಎಷ್ಟಿರತ್ತೆ? mg ಇರತ್ತೆ. Are you getting? Now, what should be the direction of the magnetic force? Obviously upward ಇರಬೇಕು. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಅಲ್ಲಿ ಡೈರೆಕ್ಷನ್ ಕೇಳ್ತಿಲ್ಲ, ನಾನು ಡೈರೆಕ್ಷನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಫೋರ್ಸ್ ಅಪ್ವರ್ಡ್ ಇರೋ ತರ ಸೆಟ್ ಮಾಡ್ಕೋಬೇಕು. ಲೆಟ್ ಅಸ್ ಅಸ್ಯೂಮ್ ಕರೆಂಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಕರೆಂಟ್ ಈ ತರ ಇದ್ದು ಫೋರ್ಸ್ ಈ ತರ ಇರಬೇಕು. ಅರೆ ಜಸ್ಟ್ ಇಮ್ಯಾಜಿನ್, ಕರೆಂಟ್ ಈ ತರ ಇದೆ ಮತ್ತೆ ಫೋರ್ಸ್ ಮೇಲೆಗೆ ಹೋಗ್ತಿದೆ. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರಬೇಕಾ? ದ ಮ್ಯಾಗ್ನೆಟಿಕ್ ಫೀಲ್ಡ್, ಒಂದು ನಿಮಿಷ. ಸೊ this is the direction of the current and upward is the direction of the force. Therefore magnetic field must be into the plane of the board. Magnetic field current, ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಟಸ್ಕು ಪುಸ್ಕು ಮೇಲೆಗೆ ಹೋಗುತ್ತಾ ಫೋರ್ಸು. ಹಾಗಾದ್ರೆ ಫೀಲ್ಡ್ ಮಸ್ಟ್ ಬಿ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಬಟ್ ಅವ್ರು ಅದಕ್ಕೆ ಹೇಳ್ತಿಲ್ಲ, ಕೇಳ್ತಿರೋದು ಏನಪ್ಪಾ ಅಂದ್ರೆ ದೇ ಆರ್ ಆಸ್ಕಿಂಗ್ ವಾಟ್ ಶುಡ್ ಬಿ ದ ಮ್ಯಾಗ್ನಿಟ್ಯೂಡ್ ಅಂತ ಕೇಳ್ತಿದ್ರು. ಮ್ಯಾಗ್ನಿಟ್ಯೂಡ್ ಏನಿರ್ಬೇಕು ಅಂತ ಕೇಳ್ತಿದ್ರು. ಐ ರೈಟ್ BIL into sin 90. Sin 90 of course 1 ಬರುತ್ತೆ. Let us ignore that one. And we need to calculate what should be the magnetic field. B is equals to mg divided by IL. This is equals to m value ಎಷ್ಟು ಕೊಟ್ಟಿದ್ದಾರೆ? 500 ಗ್ರಾಮ್ ಅಂದ್ರೆ 0.5. G value 10 ತಗೊಂಡ್ಬಿಡ್ತೀನಿ divided by current in the conductor 2 ampere ಕೊಟ್ಟಿದ್ದಾರೆ, 2 ampere. And also length ಅನ್ನ ಕೊಟ್ಟಿಲ್ಲ, ಹೌದಲ್ಲ? length ಅನ್ನ ಕೊಟ್ಟಿಲ್ಲ, you have to use this factors. R is equals to rho L divided by A ನ ಯೂಸ್ ಮಾಡ್ಕೊಂಡು L ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಆ L ನ ತಗೊಂಡ್ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. got it? ಗೊತ್ತಾಯ್ತಾ ಏನ್ ಹೇಳಿದೆ ಅಂತ? ಚೆಕ್ ಬೈ ಯುವರ್ ಸೆಲ್ಫ್. ಇಲ್ಲ ಮಾಡ್ಬಿಡ್ತೀನಿ ತಗೊಳ್ಳಿ. ರೆಸಿಸ್ಟಿವಿಟಿ ಓಕೆ, R ವ್ಯಾಲ್ಯೂ ಕೊಟ್ಟಿದ್ದಾರೆ 1 ಓಮ್ ಕೊಟ್ಟಿದ್ದಾರೆ. ರೆಸಿಸ್ಟಿವಿಟಿ 2 into 10 power minus 6 into L divided by A value is area 10 millimeter square, 10 into 10 power minus 3 whole square. ಅಥವಾ ಇದನ್ನ ಏನಂತ ಬರೀಬಹುದು? 10 square into 10 power minus 6, 10 square into 10 power minus 6. Clear? So you know ಡಮಾರ್. ಇನ್ನ ಇದು ಈ ಕಡೆ ತಗೊಂಡ್ರೆ 10 power 2 divided by 2 is equals to length. Length is equals to 50 meter. 50 meter. Oh my god. ಅಷ್ಟೊಂದು ಬರತ್ತಾ? Let's check it out. 50 meter. Am I doing any wrong? 10 square under 100 ಬರುತ್ತೆ. Okay, let it be 50 meter. ಅದನ್ನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 5 into 10 power 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇವನು ಡಮಾರ್, ಇವನು 10 ಇಂದ ಹೋಗ್ತಾನೆ. So that is B is equals to 1 by 20. That is equals to 0.5 into 10 power minus 1 ಬರುತ್ತೆ ಟೆಸ್ಲಾ. So therefore fill in the blanks ಅಲ್ಲಿ ಏನು ಬರಬೇಕು? 0.5. That's it. Make a note on this one. We'll move to the next category of questions. ಆಯ್ತಾ? Done? erase ಮಾಡ್ಲಿಕ್ಕೆ ಹೊರಟೆ. ಮುಂದಿನ ಪ್ರಶ್ನೆ ನಿಮ್ಮ ಬೋರ್ಡ್ ಮೇಲೆ ಬರ್ದು ಆಗಿದೆ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ಟ್ರೈ ಮಾಡಬಹುದು. ನೋಡಿ ಈ ತರ ಇದೆ ಕರೆಂಟ್. ಇಲ್ಲಿ A ಇದೆ, ಇಲ್ಲಿ B ಇದೆ. The conductor is like this. ಈ ತರ ಹೋಗಿ ಬೆಂಡ್ ಆಗಿ ಈ ತರ ಬಂದಿದೆ. ಈ ಆಂಗಲ್ 30 ಡಿಗ್ರಿ, ಈ ಆಂಗಲ್ 30 ಡಿಗ್ರಿ ಕೊಟ್ಟಿದ್ದಾರೆ. ದ ಕರೆಂಟ್ ಇನ್ ದ ಕಂಡಕ್ಟರ್, ಈ ಪೂರ್ತಿ ಕಂಡಕ್ಟರ್ ಅಲ್ಲಿ ಕರೆಂಟ್ ಎಷ್ಟಿದೆ? I ಇದೆ. ಈ ಲೆಂತ್ L ಕೊಟ್ಟಿದ್ದಾರೆ, ಈ ಲೆಂತ್ L ಕೊಟ್ಟಿದ್ದಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ is into the plane of the board. Now we need to find the
ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಫುಲ್ ಕಂಡಕ್ಟರ್. ಒಂದು ಪೀಸ್ ಅಲ್ಲ, ಇದು ಮಾತ್ರ ಅಲ್ಲ, ಎಲ್ಲ ಪೂರ್ತಿ ಒಂದೇ ಕಂಡಕ್ಟರ್ ಅಲ್ಲಿ. ಆ ಪೂರ್ತಿ ಕಂಡಕ್ಟರ್ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಯಾ, ಟ್ರೈ ಮಾಡ್ತೀರಾ? ನಾನು ಮಾಡ್ಲಿಕ್ಕೆ ಹೊರಟೆ. ಡನ್, ಇಟ್ಸ್ ಓಕೆ, ನಥಿಂಗ್ ಟು ವರಿ. ಫಸ್ಟ್ ಆಫ್ ಆಲ್ ನಾವು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂತೀವಿ. ಇದು ಪಾರ್ಟ್ 1 ಮೊದಲ ಅಧ್ಯಾಯ, ಇದು ಎರಡನೇ ಅಧ್ಯಾಯ. ಏನ್ ಸರ್ KGF ಸ್ಟೋರಿ ಹೇಳ್ತಿದ್ದೀರಾ? ಇಲ್ಲ, ಸೇಮ್ ವೈರ್ ಇಲ್ಲಿಂದ ಇಲ್ಲಿಗೆ ಒಂದೇ ವೈರ್ ಬೆಂಡ್ ಮಾಡಿದ್ರೆ ನಾನೇನ್ ಮಾಡ್ತೀನಿ, ಸ್ಟಡಿ ಮಾಡೋದಕ್ಕೆ ಫಸ್ಟ್ ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ ನೋಡ್ಕೊಂತೀನಿ, ವೆಕ್ಟರ್ ಫಾರ್ಮ್ ಅಲ್ಲಿ ಅದನ್ನ ಬರ್ಕೊಂತೀನಿ. ಅದೇ ರೀತಿ ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ ಅದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಆಡ್ ಮಾಡಿ ನೋಡ್ಕೊಂತೀನಿ. ಮತ್ತೆ ಎರಡು ಫೋರ್ಸ್ ನ ವೆಕ್ಟರ್ ಅಡಿಷನ್ ಮಾಡಿ ರಿಸಲ್ಟೆಂಟ್ ತಗೊಂಡ್ಬರ್ತೀನಿ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಲೆಟ್ ಅಸ್ ಸಾಲ್ವ್ ಫಾರ್ ದ ಪಾರ್ಟ್ 1. The force acting on wire part 1 is F1 is equals to BIL sin theta. BIL sin theta. ನೋಡಿ, ಪಾರ್ಟ್ 1 ಗೆ ಲೆಂತ್ ವೆಕ್ಟರ್ ಈ ರೀತಿ ಇರತ್ತಾ? ದ ಲೆಂತ್ ವೆಕ್ಟರ್ ಇಸ್ ಇನ್ ದಿಸ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಎಲ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಲೆಂತ್? ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ, ಈ ತರ ಹೋಗ್ತಾ ಇದೆ, ಅಂಡ್ ದ ಲೆಂತ್ ವೆಕ್ಟರ್ ಇಸ್ ಇನ್ ದಿಸ್ ಡೈರೆಕ್ಷನ್. ವಾಟ್ ಇಸ್ ದ ಆಂಗಲ್? 90 ಡಿಗ್ರಿ. 90 ಡಿಗ್ರಿ ಇಸ್ ದ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಲೆಂತ್. ಇದನ್ನ sin 90 ಅಂತ ಬರ್ಕೊಂತೀನಿ. ದಟ್ ಈಸ್ ಈಕ್ವಲ್ಸ್ ಟು BIL. ದಟ್ಸ್ ಇಟ್. ನಾವು ನೀಡ್ ಟು ಫೈಂಡ್ ದ ಡೈರೆಕ್ಷನ್. ಅರೆ ಅದು ವೆಕ್ಟರ್ ಕ್ವಾಂಟಿಟಿ ಎರಡು ಬರ್ತಿದೆ, ಒಂದೇ ಅಲ್ಲ ಎರಡು ಬರ್ತಿರೋದ್ರಿಂದ ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. How to find direction? Using right hand palm rule. Insert 4 fingers in the direction of magnetic field and ಈ thumb-ನ current direction twist ಮಾಡ್ಕೊಳ್ಳಿ. Tasku, pusku. What you got? So this is the direction of the force. And always remember, magnetic field ಗೂ perpendicular ಆಗಿರಬೇಕು ಮತ್ತೆ length ಗೂ perpendicular ಆಗಿರಬೇಕು, current ಗೂ perpendicular ಆಗಿರಬೇಕು force. So this will be the direction of the force. ಇದಕ್ಕೆ perpendicular ಆಗಿದೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. Magnetic field ಗೂ perpendicular ಆಗಿದೆ force. Magnetic field is into the plane of the board and this is the direction of the force. Magnetic field, force, and this is the direction of the length. ಎಲ್ಲದಕ್ಕೂ ಎರಡಕ್ಕೂ perpendicular ಆಗಿದೆ. It is satisfying the condition. Now this is the F1 direction. Similarly, and in direction ಬರ್ಕೊಂತೀನಿ, it is perpendicular to both vector B and vector L as shown in the figure. Similarly, F2 is equals to BIL sin of 90, that is equals to BIL. ಈಗ ಮತ್ತೆ ಇದಕ್ಕೆ ಇನ್ನೊಂದು ಡೈರೆಕ್ಷನ್ ಬರುತ್ತೆ. ಅರೆ ಈ ಎಲಿಮೆಂಟ್ ಗೆ ಫೋರ್ಸ್ ಈ ತರ ಇದೆ, ಈ ಎಲಿಮೆಂಟ್ ಯಾವ ರೀತಿ ಇರುತ್ತೆ? ಅಗೇನ್ ಯೂಸ್ ದ ರೈಟ್ ಹ್ಯಾಂಡ್ palm rule. So insert the fingers in the direction of the magnetic field and current direction thumb ಕೊಡಬೇಕು. So what is the force? ಈ ಕಡೆಗೆ ಬರ್ತಿದೆ ನೋಡಿ, ಪಾಮ್ ಯಾವ ಕಡೆಗೆ ಬರ್ತಿದೆ? ಈ ಕಡೆಗೆ ಬರ್ತಾ ಇದೆ. So this is the direction of F2. ಈ ಡೈರೆಕ್ಷನ್ ಇದೆ as shown in the figure. ಇದು ಈ ಫೋರ್ಸ್ ಈ ಲೆಂತ್ ಗೂ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಗೂ ಪರ್ಪೆಂಡಿಕ್ಯುಲರ್ ಆಗಿದೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಾ ಐ ರೈಟ್ ಓನ್ಲಿ ಫೋರ್ಸಸ್. ಬರೀ ಫೋರ್ಸಸ್ ನ ಬರೀತೀನಿ. ಈ ಫೋರ್ಸ್ ನ ಒಂಚೂರು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ, ಇಫ್ ಐ ಎಕ್ಸ್ಟೆಂಡ್ ದಿಸ್ ಫೋರ್ಸ್ ಲೈಕ್ ದಿಸ್, ಇವೆರಡು ಎಲ್ಲೋ ಒಂದ್ ಕಡೆ ಮೀಟ್ ಆಗ್ತವೆ. ಮೀಟ್ ಆಗ್ಲೇಬೇಕು, ಬೇರೆ ದಾರಿ ಇಲ್ಲ. ಓಕೆ, ಸೊ ಐ ವಿಲ್ ಡ್ರಾ ಲೈಕ್ ದಿಸ್. ವಾಟ್ ವಿಲ್ ಬಿ ದೀಸ್ ಆಂಗಲ್ಸ್? ಈ ಆಂಗಲ್ಸ್ ಏನಿರುತ್ತೆ ಹೇಳ್ತೀರಾ? ಇದು 90 ಆಗಿರುತ್ತೆ, ಇದು 90 ಆಗಿರುತ್ತೆ. ಹಾಗಾದ್ರೆ ಇದೇನಾಗಿರ್ಬೇಕು? 60 ಡಿಗ್ರಿ, ಇದು 60 ಡಿಗ್ರಿ. ಆ ಫೋರ್ಸಸ್ ನ ಸಪರೇಟ್ ಆಗಿ ತೆಗೆದು ಇಲ್ಲಿ ಬರೀತೀನಿ. I'll write here, this is a horizontal line and F1 is in this direction making an angle 60 degree with respect to horizontal. Are F1 ಈ ರೀತಿ ಇದೆ and it is making an angle 60 degree. F1 vector 60 degree with respect to the reference line. ಅದೇ ರೀತಿ F2 ಈ ಕಡೆಗೆ ಬರುತ್ತೆ. It is F2 making 60 degree with respect to reference line. Getting? ಅರ್ಥ ಆಯ್ತಾ ನಾನು ಏನು ಹೇಳಿದ್ದು ಅಂತ? Okay. So F1 is equals to F2, magnitude ಅಲ್ಲಿ ಸೇಮ್ ಇದೆ. I'll write here F2 is equals to F1, that is equals to BIL. ಹಾಗಾದ್ರೆ ಬರೀ F ಅಂತ ಬರ್ಕೊಂತೀನಿ. F acting at an angle 60 degree with respect to the reference line. ಇದನ್ನ ಬೇಕಾದ್ರೆ ರೆಸಲ್ಯೂಷನ್ ಮಾಡ್ಕೊಳ್ಳಿ, ಅಥವಾ if want you can directly calculate resultant force. ಇದನ್ನ ರೆಸಲ್ಯೂಷನ್ ಮಾಡ್ಕೊಂಡ್ರೆ ಈ ಕಡೆಗೆ ಏನ್ ಬರುತ್ತೆ? F sin theta ಬರುತ್ತೆ.
ಎಫ್ ಸೈನ್ ಥೀಟಾ ಮತ್ತೆ ಈ ಕಡೆಗೆ ಎಫ್ ಸೈನ್ 60 ಡೈರೆಕ್ಟ್ ಆಗಿ ಬರ್ದ್ಬಿಡ್ತೀನಿ. ಎಫ್ ಕಾಸ್ ಆಫ್ 60 ಡಿಗ್ರಿ ಇದನ್ನ ಎತ್ತು ಬಿಡ್ಬೋದು ಟಿಶ್ಕ್ಯಾವ್. ಸೊ ಒಂದು ಎಲಿಮಿನೇಟ್ ಮಾಡಿದೆ. ಅದೇ ರೀತಿ ಇದನ್ನ ಈ ಕಡೆಗೆ ರೆಸಾಲ್ವ್ ಮಾಡಿದೆ, ಎಫ್ ಕಾಸ್ 60 ಬರುತ್ತೆ, ಮತ್ತೆ ಈ ಕಡೆಗೆ ಒಂದು ಕಾಂಪೊನೆಂಟ್ ಬರುತ್ತೆ ಎಫ್ ಸೈನ್ ಆಫ್ 60 ಡಿಗ್ರಿ ಬರುತ್ತೆ. ಸೊ ಇವನು ಒಬ್ಬರನ್ನೊಬ್ರು ಸಾಯಿಸ್ಕೊಂಡ್ಬಿಡ್ತಾರೆ. ದ ನೆಟ್ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ F net is equals to 2 times of F cos of 60 degree. What is the value of cos 60? That is 1 by 2. That is 2 times of F into cos of 60 is 1 by 2. You know. Damar ಆಗ್ತಾನೆ. F value ಏನಾಗಿದೆ? That is equals to BIL. BIL is the answer for this question. So therefore option ಎರಡು ಆಪ್ಷನ್ ಕೊಟ್ಬಿಟ್ಟಿದ್ದೀನಾ? Okay, ಎರಡು ಆಪ್ಷನ್ ಕರೆಕ್ಟ್ ಆಗಿದೆ. Nothing to worry. Option A and option C are correct. Actually ಇದನ್ನ by 2 ಕೊಡ್ಬೇಕಾಗಿತ್ತು, ಯಾವ್ದಾದ್ರು ಡಿವೈಡೆಡ್ ಬೈ 2 ಕೊಟ್ಟಿದ್ರೆ ಇದು ಹೋಗ್ತಾ ಇತ್ತು. ಓಕೆ, ಡನ್. ಇದಕ್ಕೊಂದು ಶಾರ್ಟ್ ಕಟ್ ಇದೆ. ಯು ನೀಡ್ ನಾಟ್ ಟು ಸಾಲ್ವ್ ಹ್ಯಾಂಡಲ್ ವಿತ್ ವೆಕ್ಟರ್ಸ್ ಜೊತೆ ಹ್ಯಾಂಡಲ್ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿ ಸಾರಿ. ಇದಕ್ಕೊಂದು ಶಾರ್ಟ್ ಕಟ್ ಹೇಳ್ತೀನಿ ನೋಡಿ. ಹೇಗೆ ಅಂದ್ರೆ, ಈ ಪೋರ್ಷನ್ ಎರೇಸ್ ಮಾಡಲ್ಲ. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಪೋರ್ಷನ್. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ. ಡನ್ ಆಯ್ತಾ? ಪಕ್ಕ? ಶೂರ್? ಪ್ರಾಮಿಸ್? ಡನ್. ಪ್ರತಿ ಸಾರಿ ಈ ತರ ವೆಕ್ಟರ್ಸ್ ಜೊತೆ ಆಟ ಆಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ. ಹಾಗಾಗಿ ನಾನೊಂದು ಕೆಲಸ ಮಾಡ್ತೀನಿ, ಈ ಡಯಾಗ್ರಾಮ್ನ ರೀಡ್ರಾ ಮಾಡ್ಕೊಂಡು ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಈಸಿ ಆಗತ್ತೆ ಲೈಫ್ ಈ ಶಾರ್ಟ್ ಕಟ್ ಇದ್ರೆ. ನಾವು ಇದು ಹಾರಿಜಾಂಟಲ್ ಲೈನ್ ಇತ್ತಾ, ಈ ಕಡೆಗೆ ಒಂದು ಎಲಿಮೆಂಟ್ ಇತ್ತು, ಈ ಕಡೆಗೆ ಒಂದು ಎಲಿಮೆಂಟ್ ಇತ್ತು. ರೈಟ್? ಈ ಆಂಗಲ್ 60 ಡಿಗ್ರಿ ಇತ್ತು, ಸಾರಿ 30 ಡಿಗ್ರಿ ಇತ್ತು, ಇದು 30 ಡಿಗ್ರಿ ಇತ್ತು, ಇದು ಎಲ್ ಇತ್ತು, ಇದು ಲೆಂತ್ ಎಲ್ ಇತ್ತು. ಕರೆಂಟ್ ಇಸ್ ಐ ಇಸ್ ಅ ಕರೆಂಟ್ ಇನ್ ದ ಕಂಡಕ್ಟರ್ ಬೋತ್ ದ ಸೆಗ್ಮೆಂಟ್ಸ್. ನೋಡಿ, ಇಲ್ಲಿಂದ ಈಗ ಹೋಗೋ ಬದಲು ಐ ಕ್ಯಾನ್ ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಲೈಕ್ ದಿಸ್. ಈಗ ಈ ತರ ಹೋಗೋ ಬದಲು ಸೀದಾ ಕರೆಂಟ್ ಹೀಗೆ ಹೋಗಿದ್ರೆ ಸೇಮ್ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಕನ್ಸಿಡರ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ನಾಟ್ ಡಿಸ್ಟೆನ್ಸ್ ವೆಕ್ಟರ್. ಇನ್ಸ್ಟೆಡ್ ಆಫ್ ಟೇಕಿಂಗ್ ದ ಪಾತ್ ಲೈಕ್ ದಿಸ್, ಇಫ್ ದ ಕರೆಂಟ್ ಹ್ಯಾಸ್ ಚೂಸನ್ ಇನ್ ದಿಸ್ ಡೈರೆಕ್ಷನ್, ಸೇಮ್ ಎಫೆಕ್ಟ್ ಬರ್ತಿತ್ತು, ಸೇಮ್ ಮ್ಯಾಗ್ನೆಟಿಕ್ ಫೋರ್ಸ್ ಕ್ರಿಯೇಟ್ ಆಗ್ತಿತ್ತು. ಹಾಗಾದ್ರೆ ಫಸ್ಟ್ ಆಫ್ ಆಲ್ ನನಗೆ ಈ ಲೆಂತ್ ಎಷ್ಟಿದೆ ಅಂತ ಬೇಕಾಗತ್ತೆ. ಈ ಲೆಂತ್ 60, ಸಾರಿ ಈ ಲೆಂತ್ ಎಲ್ ಕೊಟ್ಟಿದ್ದಾರೆ. ಲೆಟ್ ಮಿ ಕಾಲ್ ದಿಸ್ ಲೆಂತ್ ಆಸ್ ವೈ. ಈಗ ಈ ಟ್ರಯಾಂಗಲ್ ಇದೆಯಲ್ಲ, ಒಂದು ಕೆಲಸ ಮಾಡೋಣ, ಇದು ಎ ಬಿ ಓ ಅಂತ ಕರಿತೀನಿ, ಅಂಡ್ ದಿಸ್ ಇಸ್ ಎಂ. ಫ್ರಮ್ ಟ್ರಯಾಂಗಲ್ ಓ ಬಿ ಎಂ, ಸೈನ್ ಆಫ್ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಸೈನ್ 30 ಏನು 1 by 2 opposite divided by hypotenuse, y divided by L. In other words, y is equals to L into sin 30, that is 1 by 2. y is equals to L by 2. ಅಂದ್ರೆ ಈ ಲೆಂತ್ ಎಷ್ಟಿದೆಯಪ್ಪ ಅಂದ್ರೆ L by 2 ಇದೆ. ಸೇಮ್ ಮ್ಯಾನರ್ ಇದು ಅಷ್ಟೇ ಇರ್ಬೇಕಾ, L by 2. ಡನ್. ಈಗ ನೋಡಿ, ದ ಫೋರ್ಸ್ ಆಕ್ಟಿಂಗ್ ಆನ್ ದ ವೈರ್ ಇಸ್ ಗಿವೆನ್ ಬೈ B into I into L sin theta. Now we need to define theta different. ಅರೆ ಇವೆರಡು ತಗೊಳ್ಳೋ ಬದಲು ಡಿಸ್ಪ್ಲೇಸ್ಮೆಂಟ್ ಲೆಂತ್ ಅನ್ನ ತಗೊಳ್ಳಿ. ಈ ಪೂರ್ತಿ ಕಂಡಕ್ಟರ್ದು ಲೆಂತ್ ಎಷ್ಟಿದೆ, L ಇದೆ. ಕರೆಂಟ್ ಇಸ್ ಅಸ್ಯೂಮ್ಡ್ ಟು ಬಿ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. Now what is the angle between magnetic field? ಇದನ್ನ ರಿಮೂವ್ ಮಾಡ್ಕೊಂಡ್ಬಿಡಿ ಬೇಕಾದ್ರೆ. ಈಗ ನೀವು ನೋಡಿ, ಇವನ್ ಕೆಲ್ಸಕ್ಕೆ ಬರಲ್ಲ. ಈಗ ಆಲ್ರೆಡಿ ರಿಪ್ಲೇಸ್ಮೆಂಟ್ ಈಕ್ವಲೆಂಟ್ ನ ಬರ್ಕೊಂಡಿದ್ವಿ. ಹಾಗಾದ್ರೆ what is the angle between magnetic field and the displacement, sorry, length vector? So this is the direction of the magnetic field, this is the direction of the length vector. Enide 90 degree ಬರ್ತಿದೆ. So therefore this theta is equals to 90 degree, and F is equals to B times I times L into sin 90 is 1. So you can write the answer directly. F is equal to BIL. Clear? ಈ ಶಾರ್ಟ್ಕಟ್ ಏನು ಅಂತ ಅರ್ಥ ಆಯ್ತಾ? ಪಕ್ಕನ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ತಗೋಬೇಕು. Let's take another problem from JEE, that is from 2024. ಈ ಟೆಕ್ನಿಕ್ ನ ಯೂಸ್ ಮಾಡಿ JEE 2024 ಅಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಅದನ್ನ ನೋಡಿ. Is this clear? ತುಂಬಾ ಈಸಿ ಆಗತ್ತೆ ಈ ಟೆಕ್ನಿಕ್ ನ ಯೂಸ್ ಮಾಡಿ. ನಾನು ಮುಂದಕ್ಕೆ ಹೊರಟೆ. I am going to erase this one and write the problem from JEE 2024. Done?
Yeah, let's take a question from JW 2024. ಈ ರೀತಿ ಇದೆ 2024 ಇದು 21 ಅಲ್ಲ, ಐ ವೆರಿ ಸಾರಿ. ಈ ತರ ಇದೆ ಕ್ವಶನ್. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ ಅಂಡ್ ಎ ವೈರ್ ಫ್ರಮ್ ಇನ್ಫಿನಿಟಿ ಟು ಕಮಿಂಗ್ ಹಿಯರ್ ಅಂಡ್ ಇದೇನಾಗ್ತಾ ಇದೆ, ಒಂದು ಸೆಮಿ ಸರ್ಕ್ಯುಲರ್ ಆರ್ಕ್ ತರ ಬೆಂಡ್ ಮಾಡಿದ್ದಾರೆ. ಸೆಮಿ ಸರ್ಕ್ಯುಲರ್ ಹಾಫ್ ಸರ್ಕಲ್ ಆರ್ಕ್ ತರ ಬೆಂಡ್ ಮಾಡಿ ಮತ್ತೆ ವಾಪಸ್ ಈ ರೀತಿ ಹೋಗ್ತಾ ಇದೆ. ಗೆಟಿಂಗ್ ಕರೆಂಟ್ ಇಸ್ ಗೋಯಿಂಗ್ ಅಗೇನ್ ಟು ದ ಇನ್ಫಿನಿಟಿ. ಇಲ್ಲಿ ಒಂದು ಕಾರ್ಟಿಷಿಯನ್ ಕೋಆರ್ಡಿನೇಷನ್ ಸಿಸ್ಟಮ್ ನ ಡಿಫೈನ್ ಮಾಡಿದ್ದಾರೆ. ಅವರೇ ಕೊಟ್ಟಿದ್ದಾರೆ, ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದಾರೆ, ನಾನ್ ಕೊಟ್ಟಿಲ್ಲ. ದೇ ಆರ್ ಗಿವನ್ ಇನ್ ದ ಡಯಾಗ್ರಾಮ್. ಎಕ್ಸ್ ಆಕ್ಸಿಸ್ ಇದನ್ನ ತಗೊಳ್ಳಿ, ವೈ ಆಕ್ಸಿಸ್ ಇದನ್ನ ತಗೊಳ್ಳಿ, ಜಿ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಟಿಶ್ಕ್ಯೂ ಟಿಶ್ಕ್ಯೂ ಟಿಶ್ಕ್ಯೂ. ಅರೆ ಮೂರು ಆಕ್ಸಿಸ್ ಪರ್ಪೆಂಡಿಕ್ಯುಲರ್. ಸರ್ ಇಷ್ಟು ದಿನ ಈಗ ಬರೀತಿದ್ರಲ್ಲ, ಆಕ್ಚುಲಿ ಹೀಗೆ ಬರೀಬೇಕಾಗಿರೋದು ಒಂದು ಡಾಟ್ ಆಗಿ, ಅಂದ್ರೆ ಆಚೆಗೆ ಬರ್ತಿದೆ ಝೆಡ್ ಆಕ್ಸಿಸ್ ಅಂತ. ಓಕೆ, ಕಮಿಂಗ್ ಬ್ಯಾಕ್, ವಾಟ್ ಇಸ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ವೈರ್? ಅರೆ ಇಲ್ಲಿವರೆಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಪ್ಪ, ಇದರಿಂದ ಡೌನ್ ಸೈಡ್ ಕರೆಂಟ್ ಇನ್ಫಿನಿಟಿಯಿಂದ ಬರ್ತಿದೆ, ಬಂದ್ರೆ ಏನು ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ವಲ್ಲ, ಹಾಗಾದ್ರೆ ಈ ಪೋರ್ಷನ್ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೋರ್ಸ್ ಎಕ್ಸರ್ಟ್ ಆಗಲ್ಲ. ನಾವು ಲುಕ್ ಅಟ್ ದಿಸ್, ಇದ್ರ ಲೆಂತ್ ಕೊಟ್ಟಿಲ್ವಲ್ಲ ಸರ್, ಏನ್ ಮಾಡೋದು? ವಾಟ್ ಎವರ್ ಇಟ್ ಈಸ್, ಲೆಂತ್ ಏನೇ ಇರ್ಲಿ, ಈ ಲೆಂತ್ ಎಷ್ಟಿದೆಯೋ ಇದು ಅಷ್ಟೇ ಇರತ್ತಾ. ಲೆಟ್ ಮಿ ಕಾಲ್ ದಿಸ್ ಲೆಂತ್ ಆಸ್ ವೈ ಅಂಡ್ ದಿಸ್ ಲೆಂತ್ ಆಸ್ ವೈ. ಈ ಲೆಂತ್ ಎಷ್ಟಿದೆಯೋ ಇದು ಅಷ್ಟೇ ಇದೆ. ನಾವು ಫೋರ್ಸ್ ಆಕ್ಟಿಂಗ್ ಆನ್ ದ ಫಸ್ಟ್ ಸೆಗ್ಮೆಂಟ್ ಇಂದ ನಾನು 3 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂತೀನಿ. ಇಲ್ಲಿಂದ ಇಲ್ಲಿಗೆ ಫಸ್ಟ್ ಸೆಗ್ಮೆಂಟ್, ಮತ್ತೆ ಈ ಸೆಮಿ ಸರ್ಕ್ಯುಲರ್ ಆರ್ಕ್ ನ ಸೆಕೆಂಡ್ ಸೆಗ್ಮೆಂಟ್, ಮತ್ತೆ ಇಲ್ಲಿಂದ ಇಲ್ಲಿಗೆ ಥರ್ಡ್ ಸೆಗ್ಮೆಂಟ್ ಅಂತ ಡಿವೈಡ್ ಮಾಡ್ತೀನಿ. ನಾವು ದ ಫೋರ್ಸ್ ಆಕ್ಟಿಂಗ್ ಆನ್ ಫೋರ್ಸ್ ಆಕ್ಟಿಂಗ್ ಆನ್ ಸೆಗ್ಮೆಂಟ್ 1 ಎಷ್ಟಿದೆ? ಲೆಟ್ ಮಿ, ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಕೊಟ್ಟಿದ್ದಾರೆ, they have given there F is equals to BIL sin theta, Bill sin theta. What is the magnetic field into the out of the plane of the board? ಈ ರೀತಿ ಬರ್ತದೆ magnetic field. Length element ಈ ರೀತಿ ಇದೆ. What is the angle between them? 90 degree, no doubt in that one. F1 is equals to B into I into length ಎಷ್ಟಿದೆ? Y ಇದೆ, sin 90 ಬರ್ತದೆ. And what is the direction? Right hand palm rule. ಅರೆ right hand palm rule, magnetic field ಯಾವ ಕಡೆಗೆ ಬರ್ತದೆ? So it is coming in outside ಬರ್ತಿದ್ಯಾ? ಸೊ ಪ್ಲೇನ್ ಇಂದ ಆಚೆ ಬರ್ತಾ ಇದೆ ಅಂಡ್ ಪರ್ಪೆಂಡಿಕ್ಯುಲರ್ ಈ ರೀತಿ ಮ್ಯಾಗ್ನೆಟ್ ವೈರ್ ಈ ತರ ಕರೆಂಟ್ ನ ಕ್ಯಾರಿ ಮಾಡ್ತಾ ಇದೆ. ನಾವು ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್? ಸೊ ಟಸ್ಕು ಪುಸ್ಕು, ದ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ಗೊತ್ತಾಯ್ತಾ? ಈ ಕಡೆಗೆ ಬರ್ತಾ ಇದೆ. ದ ಫೋರ್ಸ್ ಇಸ್ ಟುವರ್ಡ್ಸ್ ರೈಟ್ ಸೈಡ್. ಇದನ್ನ ನಾನು F1 ಅಂತ ಕರಿತೀನಿ. ಟುವರ್ಡ್ಸ್ ರೈಟ್ ಸೈಡ್ as shown in the figure. It's okay. ಈಗ ಇಲ್ಲಿ ನೋಡಿ, ಈ ವೈರ್ ಅಲ್ಲಿ ಕರೆಂಟ್ ಇಲ್ಲಿ ಏನಿದೆಯೋ ಇಲ್ಲೂ ಅದೇ ಕರೆಂಟ್ ಇದೆಯಾ? ಬಟ್ ಓನ್ಲಿ ಥಿಂಗ್ ಇಸ್ ಡೌನ್ ಸೈಡ್. ಈಗ ಇದ್ರ ಮೇಲೆ ಫೋರ್ಸ್ ಎಷ್ಟಿರುತ್ತೆ? ಸಿಮಿಲರ್ಲಿ F2 is equals to BIY. ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮು, ಕರೆಂಟ್ ಸೇಮು, ಬಟ್ ಏನಾಗ್ತಿದ್ಯಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್, ಕರೆಂಟ್ ಇಸ್ ಡೌನ್ವರ್ಡ್. ಸೊ ಟಸ್ಕು ಬುಸ್ಕು, ಫೋರ್ಸ್ ಯಾವ ಕಡೆಗೆ ಇರ್ತದೆ? ಈ ಕಡೆಗೆ ಹೋಗ್ತಾ ಇದೆ. ಸೊ ಹ್ಯಾವ್ ಟು ಚೇಂಜ್ ದ ಡೈರೆಕ್ಷನ್. ದಿಸ್ ಇಸ್ ದ ಡೈರೆಕ್ಷನ್ ಆಫ್ F2. So F2 is towards left side. Are equal and opposite forces, so they cancel each other. ಇವನ್ ಈ ಕಡೆಗೆ ಎಳಿತಾನೆ, ಇವನ್ ಈ ಕಡೆಗೆ ಎಳಿತಾನೆ, ಎರಡು ಕ್ಯಾನ್ಸಲ್ ಆಗತ್ತೆ. Therefore F1 and F2 cancel each other. Cancel F1 and okay, ಇದನ್ನ ಸೆಗ್ಮೆಂಟ್ 2 ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ಸೆಗ್ಮೆಂಟ್ 3 ಅಂತ ಕನ್ಸಿಡರ್ ಮಾಡ್ತೀನಿ. ಕ್ಯಾನ್ಸಲ್ ಈಚ್ ಅದರ್. ಈಗ ಉಳಿದಿರ್ತಕ್ಕಂಥದ್ದು ಯಾರು? ಇವನ್ ಮಾತ್ರ. ಈಗ ಇದೇನಿದು ಸೆಮಿ ಸರ್ಕ್ಯುಲರ್ ಆರ್ಕ್. ನಾನು ಆಲ್ರೆಡಿ ಹೇಳಿದ್ದೀನಿ ಈ ಪೋರ್ಷನ್ ಹೆಂಗು ಕತೆ ಆಗೋಯ್ತು, ಇದನ್ನ ಎರೇಸ್ ಮಾಡ್ತೀನಿ, ಅದ್ರ ಬಗ್ಗೆ ನಂಗೆ ಬೇಕಾಗಿಲ್ಲ. ಈಗ ಇಟ್ ಇಸ್ ಎಲಿಮಿನೇಟೆಡ್, ಸತ್ತೋಗ್ಬಿಟ್ರು ಅವರು, ಇದ್ರು ಒಂದೇ ಇಲ್ದಿದ್ರು ಒಂದೇ, ಹೌದಲ್ಲ? ಎಸ್. ಓಕೆ, ಇನ್ಸ್ಟೆಡ್ ಆಫ್ ಟೇಕಿಂಗ್ ಎ ಸೆಮಿ ಸರ್ಕ್ಯುಲರ್ ಆರ್ಕ್ ಈ ತರ ಹೋಗೋ ಬದಲು ಯು ಡಿಫೈನ್ ಎ ಲೆಂತ್ ವೆಕ್ಟರ್ ಇನ್ ದಿಸ್ ಡೈರೆಕ್ಷನ್ ಡೈರೆಕ್ಟ್ಲಿ. ಅರೆ ಇದನ್ನ ರೇಡಿಯಸ್ ಆರ್ ಅಂತ ಅವ್ರು ಕೊಟ್ಟಿದ್ದಾರೆ, ನಾನು ಡಯಾಗ್ರಾಮ್ ಅಲ್ಲಿ ಬರ್ದಿರ್ಲಿಲ್ಲ ಅನ್ಸುತ್ತೆ. ಇದನ್ನ ಆರ್ ಅಂತ ಕೊಟ್ಟಿದ್ದಾರೆ, ಇದು ಆರ್ ಇರತ್ತಾ ಸೆಮಿ ಸರ್ಕ್ಯುಲರ್ ಆರ್ಕ್. ಹಾಗಾದ್ರೆ we will define a new current element, current carrying conductor of length L is equals to 2R. ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆಯೋ ಸೇಮ್ ವಿಲ್ ಬಿ ಆಕ್ಟಿಂಗ್ ಆನ್ ದಿಸ್ ಒನ್. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನ ತಗೊಳ್ಳಿ, is equals to I into B cross L ವೆಕ್ಟರ್. ಈಗ L ವೆಕ್ಟರ್ ನ ಹೊಸದಾಗಿ ಡಿಫೈನ್ ಮಾಡಿದ್ದೀನಿ, ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? 2R ಇದೆ, ಅದರ ಡೈರೆಕ್ಷನ್ ಈ ರೀತಿ ಇದೆ. Now this is this displacement vector, and this is the direction of the magnetic field. Angle ಎಷ್ಟಿದೆ? 0 ಇದೆ. F3 is equals to I into B into length vector ಏನು? 2R ಆಗತ್ತೆ, into sin of 90 ಆಗತ್ತೆ. Sin 90 is 1 anyhow. F3 is equals to 2 times of IB into R.
ಸೊ ದಟ್ಸ್ ವಾಟ್ ವಿ ನೀಡೆಡ್. ನೋಡಿ ಇಲ್ಲಿ ಎರಡು ಆಪ್ಷನ್ ಇದೆ, 2 times of IBR, 2 times of IBR. ಇವರಿಬ್ರು ಸತ್ತೋಗ್ಬಿಟ್ರು. ಇನ್ನ ಎರಡು ಆಪ್ಷನ್ ಅಲ್ಲಿ ಒಂದಿರ್ಬೇಕು, ಪಿಂಕಿ ಪಾಂಕಿ ಮಾಡಂಗಿಲ್ಲ. ವಿ ನೀಡ್ ಟು ಫೈಂಡ್ ದ ಡೈರೆಕ್ಷನ್ ಆಸ್ ವೆಲ್. ನೋಡಿ ಈ ಕಂಡಕ್ಟರ್ ಮೇಲೆ ಕರೆಂಟ್ ಐ ಇದೆ, ಕಂಡಕ್ಟರ್ ಒಳಗಡೆ ಕರೆಂಟ್ ಐ ಇದೆ. ವಾಟ್ ಇಸ್ ದ ಫೋರ್ಸ್ ಡೈರೆಕ್ಷನ್? ಸೊ ರೈಟ್ ಹ್ಯಾಂಡ್ ಪಾಮ್ ರೂಲ್ ನ ಯೂಸ್ ಮಾಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್. ಕರೆಂಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಅರೆ ಈ ತರ ಕರೆಂಟ್ ಹೋಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್. ಮತ್ತೆ ಪಾಮ್ ಯಾವ ಕಡೆ ತೋರಿಸ್ತಾ ಇದೆ? ಇಟ್ ಇಸ್ ಡೌನ್ ಸೈಡ್. ದೇರ್ಫೋರ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ವಿಲ್ ಬಿ ಡೌನ್ ಸೈಡ್. ದಿಸ್ ಇಸ್ ದ ಡೈರೆಕ್ಷನ್ F3. F1 F2 ಒಬ್ಬನೊಬ್ರು ಸಾಯಿಸ್ಕೊಂಡ್ಬಿಡ್ತಾರೆ. ಸೊ F net is equals to F3. It is along minus y axis. ಅವರೇ ಡಿಫೈನ್ ಮಾಡಿದ್ರೆ y axis ಇದು. ಹಾಗಾದ್ರೆ ಇದೇನಾಗುತ್ತೆ? minus y axis, that is minus j cap, that is equals to minus of 2 times of IBR into j cap. So therefore the answer will be A. That's the right answer. ಆಯ್ತಾ? Done. So ಈಗ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಪ್ರಕಾರ ಒಂದು ಸ್ಕ್ವೇರ್ ಲೂಪ್ ನ ತಗೊಂಡ್ರೆ, ಅರೆ ಒಂದು ಸ್ಕ್ವೇರ್ ಲೂಪ್ ಅಲ್ಲಿ ಕರೆಂಟ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಇಲ್ಲಿಗೆ ಬರ್ತಿದೆ. ವಾಟ್ ಇಸ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಒನ್? 0. ಅದ್ರ ಮೇಲೆ ಒಂಚೂರು ಡಿಸ್ಕಷನ್ ಮಾಡೋಣ. ಲೆಟ್ಸ್ ಮೇಕ್ ಎ ಡಿಸ್ಕಷನ್ ಆನ್ ದಟ್ ಒನ್. ನೆಕ್ಸ್ಟ್ ಕ್ವಶನ್ ಇಸ್ ಲೈಕ್ ದಿಸ್. ಸಿಂಪಲ್ ಆಗಿದೆ, ನೀವು ಹೇಳ್ಬೋದು ಡೈರೆಕ್ಟ್ ಆಗಿ ಆನ್ಸರ್ ಬೇಕಾದ್ರೆ, ಬಟ್ ಸ್ಟಿಲ್ ಸ್ವಲ್ಪ ಡಿಸ್ಕಷನ್ ಮಾಡ್ತೀನಿ. ನೋಡಿ ಇಲ್ಲಿಂದ ಕರೆಂಟ್ ಈ ತರ ಹೋಗಿ ಸ್ಕ್ವೇರ್ ಆಗಿ ಸುತ್ತಾಕೊಂಡು ಮತ್ತೆ ಇಲ್ಲಿಗೆ ಬರ್ತಿದೆ. Now what is the net force acting on the loop? That's what the question is. ನಾವು ಒಂದು ಕೆಲಸ ಮಾಡೋಣ, ಇದನ್ನ ಲೂಪ್ 1 ಅಂತ ಕರಿತೀನಿ, ಸಾರಿ ಸೆಗ್ಮೆಂಟ್ 1 ಅಂತ ಕರಿತೀನಿ, ಇದನ್ನ ಸೆಗ್ಮೆಂಟ್ 2, ಸೆಗ್ಮೆಂಟ್ 3 ಅಂಡ್ ಸೆಗ್ಮೆಂಟ್ 4 ಈ ತರ ಡಿವೈಡ್ ಮಾಡ್ಕೊತೀನಿ. What is the force acting on segment 1? Magnetic field is into the plane of the board. So current ಈ ತರ ಇದೆ. So this is the direction of the force F1 ಈ ತರ ಇದೆ. What is the magnitude F1? F1 is equals to B into I into ಇದರ ಲೆಂತ್ L ಕೊಟ್ಟಿದ್ದಾರೆ. ಸೊ therefore BIL ಡೈರೆಕ್ಷನ್ ಅಲ್ಲಿ ಇಂಡಿಕೇಟ್ ಮಾಡಿದೆ, ಟುವರ್ಡ್ಸ್ ಲೆಫ್ಟ್ ಸೈಡ್ ಇಲ್ಲಿ ಇಂಡಿಕೇಟ್ ಮಾಡಿದೆ. ಕಮಿಂಗ್ ಬ್ಯಾಕ್ ಟು ದಿಸ್ ಫೆಲೋ, ಇದೇನಿದು ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಇದೆ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಕರೆಂಟ್? ಇಟ್ಸ್ ಅಗೇನ್ 90 ಡಿಗ್ರಿ. ಸೊ ಈಗ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್? ಮ್ಯಾಗ್ನೆಟಿಕ್ ಫೀಲ್ಡ್ ಟಸ್ಕು ಪುಸ್ಕು. ದ ಫೋರ್ಸ್ ಆಕ್ಟಿಂಗ್ ಇಸ್ ಅಪ್ವರ್ಡ್. So this is the direction F2. ಅದೇ ರೀತಿ ಇದು ಈ ಕಡೆಗೆ ಬರುತ್ತೆ. I'll call this as F3. This is the direction of the F4. ಅರೆ all are cancelling each other. ಇವನ್ ಸಾಯಿಸ್ಬಿಡ್ತಾನೆ, ಇವನ್ ಸಾಯಿಸ್ಬಿಡ್ತಾನೆ. F1 is equals to F2 is equals to, ನಮ್ಮ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. Magnitude of F1 is equals to magnitude of F2 is equals to magnitude of F4, that is equals to BIL. ಇವನ್ ಸಾಯಿಸ್ಬಿಡ್ತಾನೆ. ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಇಸ್ 0. ಅಥವಾ ಈ ರೀತಿ ಕೂಡ ಆರ್ಗ್ಯುಮೆಂಟ್ ಮಾಡ್ಕೋಬಹುದು. ಎ ಇಂದ ಮತ್ತೆ ಎಗೆ ಬರೋದು, ABCDA ಲೂಪ್ ಆಗಿರೋದ್ರಿಂದ ABCDA, ಎ ಇಂದ ಸ್ಟಾರ್ಟ್ ಮಾಡಿ ಮತ್ತೆ ಎಗೆ ಬರ್ತಿರೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಏನಿದೆ? 0 ಇದೆ. ಕರೆಂಟ್ ಇಸ್ ನಾಟ್ ಮೇಕಿಂಗ್ ಎನಿ ಡಿಸ್ಪ್ಲೇಸ್ಮೆಂಟ್, ದೇರ್ಫೋರ್ ವೆಕ್ಟರ್ L ಇಸ್ 0 ಫಾರ್ ಎನಿ ಲೂಪ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. Therefore, F net acting on the loop is 0 when entire loop is in magnetic field. ಅರೆ ಅರ್ಧ ಲೂಪ್ ಆಚೆ ಇದ್ದು ಅರ್ಧ ಲೂಪ್ ಒಳಗಡೆ ಇದ್ರೆ ಫೋರ್ಸ್ ಇರುತ್ತೆ. ಪೂರ್ತಿ ಲೂಪ್ ಒಳಗಡೆ ಇದ್ರೆ the net force is 0. ಅದೇ ರೀತಿ ನಾವು ಒಂದು ಟ್ರಯಾಂಗಲ್ ನ ತಗೊಂಡ್ರೆ, let me consider a triangle like this. ಒಂದು ಸಿಂಪಲ್ ಕೇಸ್ಗೆ ಈಕ್ವಲಾಟ್ರಲ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ತೀನಿ. ಈ ತರ 3 ಸೈಡ್ಸ್ ಇದೆ, 3 ಸೈಡ್ಸ್ ಲೆಂತ್ L ಇದೆ ಅಂತ ಅನ್ಕೊಳ್ಳೋಣ. ಒಂದು ಫೋರ್ಸ್ ಇದಕ್ಕೆ ಪರ್ಪೆಂಡಿಕ್ಯುಲರ್, ಇನ್ನೊಂದಕ್ಕೆ ಅರೆ ಕರೆಂಟ್ ಈ ತರ ತಗೊಂತಾ ಇದ್ದೀನಿ. And all the forces are acting at an angle 120 degree to each other. ನೆನಪಿದ್ಯಾ ಲ್ಯಾಮಿಸ್ ಥಿರಮ್ ಫಸ್ಟ್ PUC ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. 120 ಡಿಗ್ರಿ F ನೆಟ್ ಏನ್ ಬರುತ್ತೆ? ಇದನ್ನ ರೆಸಾಲ್ವ್ ಮಾಡ್ಕೊಂಡ್ರೆ 0 ಬರುತ್ತೆ. ಅರೆ ಕಂಪ್ಲೀಟ್ ಲೂಪ್ ಇದೆ. ಇದನ್ನ ಹೀಗಾದ್ರೂ ಆರ್ಗ್ಯೂ ಮಾಡಬಹುದು. ಇಲ್ಲ, ನೆಟ್ ಡಿಸ್ಪ್ಲೇಸ್ಮೆಂಟ್ DL is equal to 0. ಸರ್ ಈಕ್ವಲಾಟ್ರಲ್ ಟ್ರಯಾಂಗಲ್ ತಗೊಂಡಿದ್ರೆ 0 ಬರ್ತಿದೆ. ವಾಟ್ ಅಬೌಟ್ ರೈಟ್ ಆಂಗಲ್ ಟ್ರಯಾಂಗಲ್? ನಾನು ಒಂದು ಟ್ರಯಾಂಗಲ್ ನ ಈ ತರ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಈಗಲೂ ಫೋರ್ಸ್ 0 ಬರುತ್ತೆ. ಡೆಫಿನೆಟ್ಲಿ ಈಗಲೂ ಫೋರ್ಸ್ 0ನೇ ಬರುತ್ತೆ. need not to be a right angle or equilateral triangle. ಯಾವುದೇ ಜನರಲ್ ಟ್ರಯಾಂಗಲ್ ಕ್ಲೋಸ್ಡ್ ಲೂಪ್ ಪೂರ್ತಿ ಲೂಪ್ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲೇ ಇರಬೇಕು. ಅಂತ ಲೂಪ್ ಗೆ ನೆಟ್ ಮ್ಯಾಗ್ನೆಟಿಕ್ ಫೋರ್ಸ್ ಏನ್ ಬರುತ್ತೆ? 0 ಬರುತ್ತೆ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇನ್ನೊಂದು ಜನರಲ್ ಡಿಸ್ಕಷನ್. ಯಾವ್ದಾದ್ರು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಕರೆಂಟ್ ಕ್ಯಾರಿಂಗ್ ವೈರ್ ಈ ತರ ರ್ಯಾಂಡಮ್ ಆಗಿತ್ತು ಅಂತ ಅನ್ಕೊಳ್ಳಿ. ಲೆಟ್ ಮಿ ಕನ್ಸಿಡರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ರೀಜನ್ ಅಲ್ಲಿ ಎಂಡ್ ಆಗ್ತಾ ಇದೆ. ಇಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದು. ಅದು ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ.
ನಾನೇನು ಇಲ್ಲಿ ಡಾಟೆಡ್ ಲೈನ್ ಹಾಕಿದ್ದೀನಿ ಅಷ್ಟರಲ್ಲೇ ಇದೆ. ಒಂದು ಕರೆಂಟ್ ಕ್ಯಾರಿಂಗ್ ಲೂಪ್ ಏನಾದ್ರು, ಕರೆಂಟ್ ಕ್ಯಾರಿಂಗ್ ವೈರ್ ಏನಾದ್ರು ಈ ತರ ಬಂದು ಈ ತರ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಲೈಕ್ ದಿಸ್. ಕರೆಂಟ್ ಈ ತರ ಬರ್ತಿದೆ. ನಾವು ವಾಟ್ ಇಸ್ ಅ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಒನ್? ಈ ಪೋರ್ಷನ್ ಅಲ್ಲಿ ಇರೋ ವೈರ್ ಮೇಲೆ ಯಾವುದೇ ಫೋರ್ಸ್ ಆಕ್ಟ್ ಆಗಲ್ಲ, ಯಾಕಂದ್ರೆ ಇದು ಆಚೆ ಇದೆ. ಸೊ ಲೆಟ್ ಅಸ್ ಇಗ್ನೋರ್ ಅಂಡ್ ದಿಸ್ ಪೋರ್ಷನ್ ಆಲ್ಸೋ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಫೋರ್ಸ್. ಹಾಗಾದ್ರೆ ನಾವು ಈ ಪೂರ್ತಿ ವೈರ್ ನ ಇಂಟಿಗ್ರೇಟ್ ಮಾಡ್ಕೊಂಡು ಫಂಕ್ಷನ್ ಇಂಟಿಗ್ರೇಟ್ ಆಳು ಮುಳು ಎಲ್ಲ ಮಾಡೋ ಬದಲು ಸಿಂಪಲ್ ಆಗಿ ಒಂದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನ ಡಿಫೈನ್ ಮಾಡ್ಬಿಡೋದು. ಇಲ್ಲಿಂದ ಸೀದಾ ಇನಿಷಿಯಲ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ತನಕ ಒಂದು ಲೆಂತ್ ವೆಕ್ಟರ್ ನ ಡಿಫೈನ್ ಮಾಡ್ಬಿಟ್ಟು ಈ ಪೂರ್ತಿ ವೈರ್ ಬದಲು ಇದ್ರಿಗೆ ಕ್ಯಾಲ್ಕುಲೇಟ್ ಮಾಡಿ that will be the same as the force acting on the wire. Got it? Displacement vector ಬೇಕು ಅಷ್ಟೇ ನಮಗೆ. Let's make a note on this one. ಇದನ್ನ ನೋಟ್ ಮಾಡ್ಕೊಳ್ಳಿ. ಒಂದ್ ಕೆಲಸ ಮಾಡೋಣ, ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ರೆ ಏನಾಗತ್ತೆ ಅಂತ ಇನ್ನೊಂದು ಸೆಪರೇಟ್ ವಿಡಿಯೋ ಮಾಡ್ಬಿಡ್ತೀನಿ. ಅದರಲ್ಲಿ ಒಂದೆರಡು ಸೂಪರ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದೆ, ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಸೊ ವಿಲ್ ವೈಂಡ್ ಅಪ್ ದಿಸ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ. ಸಿಕ್ಕಾಪಟ್ಟೆ ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್.